ರಾಜಶೇಖರ್ ಅಕ್ಕಿ ಅವರನ್ನ ವೇದಿಕೆಗೆ ಕರೀತಾ ಇದ್ದೇನೆ. ಮುಂದೆ ಬಂದ್ಬಿಡಿ, ಹಿಂದೆ ಕೂತಿರೋರು ಕೂಡ ಮುಂದೆ ಬಂದ್ಬಿಡಿ. ಓಕೆ, ರಾಜಶೇಖರ್ ಅವರು ತಮ್ಮ ಕಾಲೇಜಿನ ವಿದ್ಯಾಭ್ಯಾಸದ ಕಾಲದಿಂದಲೂ ನಟನೆಯಲ್ಲಿ ಹೆಚ್ಚು ಆಸಕ್ತಿ ಇದ್ದವರು. ಆ ನಂತರ ಒಬ್ಬ ಹೀರೋ ಆಗಬೇಕು ಅನ್ನೋ ಆಸೆ ಇಟ್ಕೊಂಡು ಮುಂಬೈಗೆ ಹೋಗಿ ಒಂದಿಷ್ಟು ಮಣ್ಣು ಹೊತ್ತು ಒಂದು 10-15 ವರ್ಷ ಹಲವು ನಿರ್ದೇಶಕರ ಜೊತೆಗೆ ಹಲವು ದೃಶ್ಯ ಮಾಧ್ಯಮದ ವಿಭಾಗಗಳಲ್ಲಿ ಕೆಲಸ ಮಾಡಿದ್ರು. ನಂತರ ಈಗ ಬೆಂಗಳೂರಲ್ಲಿ ಇದ್ದಾರೆ. ಕಳೆದ ಸರಿಸುಮಾರು 10-12 ವರ್ಷಗಳಿಂದ ಬೇರೆ ಬೇರೆ ಶಾಲೆಗಳಲ್ಲಿ ಸಿನಿಮಾ ಕುರಿತು ಪಾಠ ಮಾಡ್ತಾರೆ ಮತ್ತು ವಿಶೇಷವಾಗಿ ಹಲವು ಸಾಮಾಜಿಕ ಚಳುವಳಿಗಳಲ್ಲಿ ತಮ್ಮನ್ನು ತಾವು ಗುರುತಿಸಿಕೊಂಡಿರುವಂಥವ್ರು. ಲಂಕೇಶ್ ಪತ್ರಿಕೆಯ ಹೊಸ ಆವೃತ್ತಿ ಏನು ನ್ಯಾಯ ಪಥ ಅಂತ ಆರಂಭ ಆಗಿದೆ. ಆ ಪತ್ರಿಕೆಯಲ್ಲಿ ನಿರಂತರವಾಗಿ ಹಲವು ಸಿನಿಮಾ ನಿರ್ದೇಶಕರನ್ನು ಕುರಿತು, ಹಲವು ಸಿನಿಮಾಗಳನ್ನು ಕುರಿತು ಸಾಕಷ್ಟು ಸುದೀರ್ಘವಾದ ಪ್ರಬಂಧಗಳನ್ನು, ವಿಶ್ಲೇಷಣೆಯನ್ನ ಬರೀತಾ ಇರುವವರು. ಹೀಗಾಗಿ ನಮಗೆ ರಾಜಶೇಖರ್ ಅಕ್ಕಿ ನ್ಯಾಯಪಥದ ಮೂಲಕವೇ ಪರಿಚಯ. ಇವರ ಅಣ್ಣ ಅಥವಾ ತಮ್ಮ, ಸೋದರ ಅನ್ಬಿಡ, ವಯಸ್ಸಿನ ನಮ್ಗೆ ಗೊಂದಲ ಇರೋದ್ರಿಂದ ಗೌರೀಶ್ ಅಕ್ಕಿ ಇನ್ನೂ ಹಲವು ಹಿಂದಿನ ಕಾಲದಿಂದ ಪರಿಚಯ. ರಾಜಶೇಖರ್ ಅಕ್ಕಿ ಹಾಗೆ ನೋಡಿದ್ರೆ ತೀರಾ ಈಚೆಗೆ ಪರಿಚಯ ಆದವು. ಗೌರೀಶ್ ಅಕ್ಕಿ ಹಲವು ಪ್ಲಾಟ್ಫಾರ್ಮ್ಗಳಲ್ಲಿ ಜೊತೆಗೆ ಮಾತಿಗೆ ಸಿಕ್ಕಂಥವ್ರು. ಈಗ ರಾಜಶೇಖರ್ ಅಕ್ಕಿ ಅವರು ಅಲೆಕ್ಸಾಂಡರ್ ಪೈನ್ ಅನ್ನುವ ಇವತ್ತೇನು 2 ಸಿನಿಮಾ ನೀವು ನೋಡಿದ್ದೀರಿ, ಆತನ ಬಗ್ಗೆ ಒಂದಿಷ್ಟು ವಿವರಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳಿದ್ದಾರೆ. ಈ ಅಲೆಕ್ಸಾಂಡರ್ ಪೈನ್ 1961ರಲ್ಲಿ ಹುಟ್ಟಿದವನು. 96ನೇ ಇಸ್ವಿಯಿಂದ 1996ರಿಂದ ಸಿನಿಮಾಗಳನ್ನು ಮಾಡ್ತಿದ್ದಾನೆ. ಒಟ್ಟು ಈವರೆಗೆ 7 ಸಿನಿಮಾಗಳನ್ನು ಬರೆದು ನಿರ್ದೇಶನ ಮಾಡಿದ್ದಾನೆ. ಹಲವು ಸಿನಿಮಾಗಳಿಗೆ ಆತನಿಗೆ ಪ್ರಶಸ್ತಿ ಇತ್ಯಾದಿಗಳು ಸಿಕ್ಕಿದ್ದಾವೆ. ಇತರ ನಿರ್ದೇಶಕರಿಗೂ ಕೂಡ ಆತ ಸುಮಾರು 8-10 ಸಿನಿಮಾಗಳಿಗೆ ಚಿತ್ರಕಥೆಯನ್ನು ಬರೆದಿದ್ದಾನೆ, ಇನ್ಕ್ಲೂಡಿಂಗ್ ಈ ಏನದು ಗೋಡ್ಜಿಲ್ಲಾಗಳ ಬಗ್ಗೆ ಸಿನಿಮಾ, ಸ್ಪೀಲ್ಬರ್ಗ್ ಮಾಡಿದ ಸಿನಿಮಾ. ಈ ಸಿನಿಮಾದ ಹೆಸರುಗಳು ಬರೀತಾವ್ ನನಗೆ. ಅದರ 3ನೇ ಪಾರ್ಟ್ ಅನ್ನು ಕೂಡ ಆತ ಬರೆದಿದ್ದಾನೆ. ತಕ್ಷಣ ಇನ್ನು ಹೆಸರು ನೆನಪಾಗ್ತಿಲ್ಲ. ಆತ ತನ್ನ ಜೀವಮಾನದುದ್ದಕ್ಕೂ ಹಲವು ಎಕ್ಸ್ಪೆರಿಮೆಂಟ್ಗಳನ್ನು ಮಾಡಿದ್ದಾನೆ. 90ನೇ ಇಸ್ವಿಯಲ್ಲಿ ಆತನ ಫಿಲ್ಮ್ ಮೇಕಿಂಗಿನ ಕೋರ್ಸ್ ಅನ್ನು ಮುಗಿದ ಮೇಲೆ ಆತ ಮಾಡಿದ ಮೊದಲನೆಯ ಶಾರ್ಟ್ ಫಿಲ್ಮ್ನಿಂದ ನಂತರ ಏನೇನು ಕೆಲಸ ಆತ ಮಾಡಿದ್ದಾನೆ ಎಲ್ಲದಕ್ಕೂ ವಿಶಿಷ್ಟವಾದಂತಹ ಗೌರವ, ಮರ್ಯಾದೆಗಳು ಸಿಕ್ಕಿದ್ದಾವೆ. ಇದರ ಜೊತೆಗೆ ಕಾಂಟ್ರವರ್ಸಿ ಕೂಡ ಇದೆ ಆತನ ಬಗ್ಗೆ. ಮೀ ಟೂ ಅಲಿಗೇಷನ್ ನಲ್ಲಿ ಕೂಡ ಅಲೆಕ್ಸಾಂಡರ್ ಪೈನ್ ಬಗ್ಗೆ ಒಬ್ಬ ಹೆಣ್ಣುಮಗಳು ಈತ 20 ವರ್ಷದವನಿದ್ದಾಗ ಇಂಥದ್ದೊಂದು ತಪ್ಪು ಮಾಡಿದ್ದಾನೆ ಅಂತ ದೂರು ಕೂಡ ಕೊಟ್ಟಿದ್ದಾಳೆ. ಅದು ಕೂಡ ಚರ್ಚೆ ಆಗ್ತಿದೆ. ಎಲ್ಲ ಗಂಡಸರ ಹಾಗೆ ಈತ ಕೂಡ ನಾನೇನು ಮಾಡಿಲ್ಲ ಅನ್ನುವ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾನೆ. ಕಾಲಾಂತರದಲ್ಲಿ ಅದು ಸತ್ಯಗಳು ತೀರ್ಮಾನವಾಗ್ತದೆ. ಇಷ್ಟು ಅಲೆಕ್ಸಾಂಡರ್ ಪೈನಿನ ಬಗ್ಗೆ. ಮತ್ತು ಆತನ ಸಿನಿಮಾಗಳು ತುಂಬಾ ವಿಶಿಷ್ಟವಾದದ್ದು. ಈಗಾಗಲೇ 2 ಸಿನಿಮಾ ನೀವು ನೋಡಿದ್ದೀರಿ. 2 ಎಷ್ಟು ಭಿನ್ನವಾಗಿದ್ರು ಅವುಗಳ ಒಳಗೆ ಅಂತರಾತ್ಮದಲ್ಲಿ ಅಲೆಕ್ಸಾಂಡರ್ ಪೈನ್ ಮತ್ತೆ ಕಾಣಿಸ್ತಾ ಹೋಗ್ತಾನೆ. ಮಾನವ ವ್ಯಕ್ತಿತ್ವವನ್ನು ಕುರಿತು ಆತನ ಗಮನ, ಆತ ಅದನ್ನು ಕಟ್ಟುವ ಕ್ರಮ, ಇವು ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕಾದಂತಹ ವಿಷಯ. ಏನಿವೆ ಅದರ ಬಗ್ಗೆ ಹೆಚ್ಚಿನ ವಿವರವನ್ನು ನನಗಿಂತ ಭಿನ್ನವಾದ ದೃಷ್ಟಿಕೋನದಿಂದ ಅಕ್ಕಿಯವರು, ರಾಜಶೇಖರ್ ಅಕ್ಕಿಯವರು ಮಾತಾಡ್ಲಿದ್ದಾರೆ. ಮೈಕ್ ಅವ್ರ ಕೈ ಕೊಟ್ಟಿರುತ್ತೆ. ಅವ್ರ ಮಾತು ಮುಗಿದ ನಂತರ ನೀವು ಯಾರಾದರೂ ಏನಾದರೂ ಪ್ರಶ್ನೆಗಳನ್ನು ಕೇಳೋದಿದ್ರೆ ಅಥವಾ ನಿಮಗೆ ಸ್ವತಃ ಅಲೆಕ್ಸಾಂಡರ್ ಪೈನ್ ಬಗ್ಗೆ ಏನಾದರೂ ಹೇಳಬೇಕು ಅನ್ನೋದಿದ್ರೆ ಖಂಡಿತ ಹೇಳಬಹುದು. ಈ ಕಾರ್ಯಕ್ರಮ FB ಲೈವ್ ಕೂಡ ಹೋಗ್ತಾ ಇದೆ ಮತ್ತು ನಂತರದಲ್ಲಿ ಈ ಆಗುವ ಅಷ್ಟು ಮಾತುಗಳು ಅಕ್ಷರ ರೂಪ ಆಗ್ತದೆ. ಅಕ್ಷರ ರೂಪ ಆದ್ಮೇಲೂ ರಾಜಶೇಖರ್ ಅಕ್ಕಿ ಅವರು ಅಲ್ಲಿ ಏನಾದ್ರು ತಿದ್ದಬೇಕು ಅಂದ್ರೆ ತಿದ್ದಬಹುದು.
ತಿದ್ದಿದ ನಂತರ ಅದು ಪುಸ್ತಕ ರೂಪದಲ್ಲಿ ಬರುತ್ತೆ ಅನ್ನುವ ಮಾತನ್ನು ಹೇಳ್ತಾ ಅಕ್ಕಿಯವರಿಗೆ ಮತ್ತೊಮ್ಮೆ ಇಲ್ಲಿಗೆ ಬರುವುದಕ್ಕೆ ಸಮಯ ಮಾಡಿಕೊಂಡಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ. ಅವರಿವತ್ತು ವಾಸ್ತವವಾಗಿ ಈ ರೈತ ಚಳುವಳಿಯ ಕಾರ್ಯಕ್ರಮದಲ್ಲಿ ಇರಬೇಕು ಅಂತ ಅಂದ್ಕೊಂಡಿದ್ರು. ಅದನ್ನು ಬಿಟ್ಟು ನಿನ್ನೆ ನಾನು ಅಲ್ಲಿರ್ತೀನಿ, ಇವತ್ತು ಇಲ್ಲಿಗೆ ಬರ್ತೀನಿ, ಶಿವಮೊಗ್ಗದಿಂದಲೇ ನೇರವಾಗಿ ಇಲ್ಲಿಗೆ ಬಂದು ಇವತ್ತು ನಮ್ಮ ಜೊತೆಗೆ ಮಧ್ಯಾಹ್ನದಿಂದ ಸಿನಿಮಾ ನೋಡಿದ್ದಾರೆ. ಅವರ ಕಾರ್ಯಬಾಹುಳ್ಯದ ನಡುವೆ ನಮ್ಮ ಬಗ್ಗೆ ಸಿನಿಮಾನ ಅಕಾಡೆಮಿಕ್ ಆಗಿ ಯೋಚನೆ ಮಾಡುವವರ ಬಗ್ಗೆ ಒಂದಿಷ್ಟು ಪ್ರೀತಿ ಇರಿಸಿಕೊಂಡಿದ್ದಕ್ಕಾಗಿ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ನಿಮ್ಮ ಮಾತಿಗೆ ಅವಕಾಶ. Thank you so much, Suresh ಅವರೇ. You've been very kind. ಒಂದು ಸ್ವಲ್ಪ ಬೇರೆ ಆಗಿರುತ್ತೆ ನನ್ನ ಮಾತಾಡೋ ಶೈಲಿ ಬಹುಶಃ. ಜಕ್ಸ್ಟಪೊಸಿಷನ್ ಅಂತ ಒಂದು ಪದ ಬಳಸ್ತೀವಿ ನಾವು ಬಹಳ ಸಿನಿಮಾ ಬಗ್ಗೆ ಮಾತನಾಡುವಾಗ. ಮತ್ತೆ ನಾನು ಒಬ್ಬ ಇಲ್ಲಿ ಬಂದ ನಂತರ ಒಬ್ಬ ಶಿಕ್ಷಕ ತರ ಆಗಿದ್ದೀನಿ. ಹಾಗಾಗಿ ಸಿನಿಮಾ ಬಗ್ಗೆ, ಸಿನಿಮಾ ಡೆಫಿನೇಷನ್ ಅಲ್ಲಿಂದ ಶುರು ಮಾಡ್ತೀನಿ. ಫಿಲ್ಮ್ ಮೇಕಿಂಗ್ ಕೋರ್ಸ್ ಅದರಲ್ಲಿ ಜಕ್ಸ್ಟಪೊಸಿಷನ್ ಎಂಬ ಪದದ ಬಗ್ಗೆ ಒಂದು ಸ್ವಲ್ಪ ಒತ್ತು ಕೊಟ್ಟು ಇದು ಮಾಡ್ತೀನಿ. ಜಕ್ಸ್ಟಪೊಸಿಷನ್ ಅಂದ್ರೆ ಒಂದ್ರ ಪಕ್ಕ ಒಂದಿಡೋದು. ಒಂದ್ರ ಪಕ್ಕ ಸಿನಿಮಾದಲ್ಲಿ ಮಾಡಿದಾಗ, ನಾವು ಸಿನಿಮಾ ಡೆಫಿನೇಷನ್ ಮಾಡಿದಾಗ ಒಂದ್ರ ಪಕ್ಕ ಒಂದು ನೀವು ಚಲಿಸುವ ಚಿತ್ರಗಳನ್ನ ಇಡಿ, ಆಮೇಲೆ ಆ ಕಥೆ ಏನಿದೆ ಆ ದರ್ಶಕನ ತಲೆಯಲ್ಲಿ ಮೂಡ್ಲಿ. ಅದನ್ನ ನೀವು ಸ್ಪೂನ್ ಫೀಡಿಂಗ್ ಆಗಿ ಹಿಂಗಿದೆ ಅಂತ ವಿವರಿಸಕ್ ಹೋಗೋದು ಬೇಡ, ಜಕ್ಸ್ಟಪೊಸಿಷನ್ ಮಾಡ್ಕೊಂತ ಹೋಗಿ ಅಂತ. ಸೊ ಅದನ್ನೇ ಇಲ್ಲಿ ಒಂದ್ ಸ್ವಲ್ಪ ಫಾಲೋ ಮಾಡಬೇಕು ಅಂತ ಪ್ರಯತ್ನ ಮಾಡೋದು ನಾನು ಈಗ ನೆಕ್ಸ್ಟ್ ಒಂದು 15 ನಿಮಿಷ ಮಾತಾಡುವಾಗ. ಅದೇ ತರ ಜಕ್ಸ್ಟಪೊಸಿಷನ್ ಮಾಡ್ತೀನಿ. ಕೆಲವು ಅನ್ರಿಲೇಟೆಡ್ ಅನ್ನಿಸ್ಬಹುದು, ಆದ್ರೂ ಒಟ್ಟಾರೆಯಾಗಿ ಒಂದು ಚಿತ್ರಣ ತಮ್ಮ ತಲೆಯಲ್ಲಿ ಮೂಡಬಹುದು ಅಂತ ಅನ್ಕೊಂಡು ನಾನು ಶುರು ಮಾಡ್ತೀನಿ. ಎಲ್ಲಕ್ಕಿಂತ ಮುಂಚೆ ಹೇಳೋದು ಅಂದ್ರೆ, ನಾನು ಒಂದು ಬಹುಶಃ 10-12 ವರ್ಷ ಇದ್ದಿರ್ಬಹುದು. ಸುಧಾ ಮಯೂರ ಪತ್ರಿಕೆಗಳ ಮನೇಲಿ ಬರ್ತಿದ್ದು. ಅದ್ರಲ್ಲಿ ಒಂದು ಕತೆ ಓದ್ತಾ ಇದ್ದೆ. ಅದ್ರಲ್ಲಿ ಒಂದು ಬಂತು, ಏನೋ ನಾನ್ ಯಾಕೆ ಹೀಗೆ ಅಂತ ಬರ್ತಿದ್ರು ಒಂದು ಕತೆ. ಆ ಕಥೆಯ ವಿವರಣದಲ್ಲಿ ಹಿಂಗೇನೋ ಬರ್ಕೊಂತ ನಾನ್ ಯಾಕೆ ಹೀಗೆ ಅಂತ ಆ ಕಥಾನಾಯಕ ಪ್ರೊಟಗನಿಸ್ಟ್ ವಿಚಾರ ಮಾಡ್ತಿರ್ತಾನೆ ಅಂತ. ಅದನ್ನ ನಾನು ನೋಡಿದಾಗ, ಅರೇ ಇದೆಂಗ್ ಬರ್ದಿವನು ಕತೆಗಾರ, ಏನೋ ಇವನ್ಗೆ ಹೆಂಗ್ ಗೊತ್ತಾಯ್ತು ನಾನು ಹೀಗೆ ವಿಚಾರ ಮಾಡ್ತೀನಿ ಅಂತ, ಈ ಕತೆಗಾರನಿಗೆ ಹೇಗ್ ಗೊತ್ತಾಯ್ತು ಅಂತ ನನ್ಗೊಂದು ಆಶ್ಚರ್ಯ. ಅದಕ್ಕೆ ಅವಾಗ ಸದ್ಯಕ್ಕೆ ಉತ್ತರ ಸಿಗ್ಲಿಲ್ಲ. ಆಮೇಲೆ ಗೊತ್ತಾಗಿದ್ದು, ಹೌದು ಇದು ಸಾಮಾನ್ಯವಾಗಿ ಎಲ್ಲರೂ ಅದೇ ತರ ವಿಚಾರ ಮಾಡ್ತಾರೆ, ಇವನು ಬರ್ದಿದ್ದಾನೆ ಅಂತ ಆಮೇಲೆ ಗೊತ್ತಾಗಿರಬಹುದು. ಬಟ್ ಆ ಆಶ್ಚರ್ಯ ಏನಿದೆಯಲ್ಲ ಅದು ನನ್ನ ತಲೆಯಲ್ಲಿ ಉಳ್ಕೊಂಡಿದೆ. ಆ ಆಶ್ಚರ್ಯ ತಲೆಯಲ್ಲಿ ಉಳ್ಕೊಂಡಿದೆ ಮತ್ತು ಅದು ತುಂಬಾ ಒಂದು ಬಹಳ ಮುಖ್ಯವಾದ ಆಶ್ಚರ್ಯ. ದಟ್ ನಾನು ಆ ಕಥೆಯೊಂದಿಗೆ ರಿಲೇಟ್ ಮಾಡಿದ್ದು, ಆ ವಾಕ್ಯದೊಂದಿಗೆ ರಿಲೇಟ್ ಮಾಡಿದ್ದು. ಮತ್ತು ಅದೇ ನನಗೆ ಈ ಕಲೆ ಅಂತ ಏನಿರುತ್ತಲ್ವಾ, ಅದಕ್ಕೆ ಮೇಕಿಂಗ್ ಸೆನ್ಸ್ ಆಫ್ ಆರ್ಟ್, ಕಲೆ ಅಂದ್ರೆ ಏನು ಅನ್ನೋದಕ್ಕೆ ಅಲ್ಲೇ ನನಗೆ ಉತ್ತರ ಇದೆ ಅಂತ ಅನ್ಸುತ್ತೆ. ಆ ಆಶ್ಚರ್ಯ, ದಟ್ ವಂಡರ್ ಆಫ್ ಅವನ್ಗೆ ಹೆಂಗ್ ಗೊತ್ತಾಯ್ತು. ಅದು ಕಲೆ ಮಾಡೋದೇ ಕೆಲಸ ನಮ್ಮ ಬದುಕನ್ನು ಒಂದ್ ಕಡೆ ಒಂದ್ ರೀತಿಯಲ್ಲಿ ಸಹ್ಯಗೊಳಿಸೋದು ಮತ್ತು ನಾನೊಬ್ನೇ ಅಲ್ಲ ಅಂತ ಭಾವನೆ ಕೊಡೋದು. ಆ ಕಲೆ ಒಂದಲ್ಲ ಒಂದು ರೀತಿಯಲ್ಲಿ ಮಾಡುತ್ತೆ ಅಂತ ಅನ್ಸುತ್ತೆ. ಅಲ್ಲಿ ಅದು ಒಂದು ಸಿಂಪಲ್ ಆಗಿರೋ ಒಂದು ವಾಕ್ಯ ಮತ್ತು ಈಗ ನಾವು ನೋಡಿದ್ದು ಈ 2 ಸಿನಿಮಾಗಳು, ಅವು ಒಂದು ರೀತಿಯಲ್ಲಿ ನಮ್ಮ ಇದನ್ನ ಸಹ್ಯ ಮಾಡಿಸುತ್ತೆ ಅಂತ ಅನ್ಸುತ್ತೆ. ಓಕೆ, ಅದಕ್ಕೆ ಅಗೇನ್ ಜಕ್ಸ್ಟಪೊಸಿಷನ್ ಇನ್ನೂ ಬೇರೆ ಇದಕ್ಕೆ ಬರ್ತೀನಿ. ಮತ್ತೆ ಇನ್ನೊಂದು ಎರಡನೇದು ವಿಚಾರ ಮಾಡಿದ್ರೆ, ಅಮೆರಿಕನ್ ಸಿನಿಮಾಗಳಲ್ಲಿ ಅನೇಕ ಡೈಲಾಗ್, ಒಂದ್ ಡೈಲಾಗ್ ಪದೇ ಪದೇ ಬರುತ್ತೆ, ಏನೋ ಯು ಡೋಂಟ್ ನೋ ವಾಟ್ ಯು ಆರ್ ಟಾಕಿಂಗ್ ಅಬೌಟ್ ಅಂತ. ನೀನ್ ಏನ್ ಮಾತಾಡ್ತಿದ್ದೆ ನಿನ್ಗೆ ಗೊತ್ತಿಲ್ಲ ಅಂತ. ಅದು ನನಗೆ ವಿಚಾರ ಮಾಡ್ತಿದ್ದೆ ಅಂದ್ರೆ ಆ ಡೈಲಾಗ್ ಅರ್ಥನೇ ಏನು ಅಂತ ನಾನು ವಿಚಾರ ಮಾಡ್ತಿದ್ದೆ. ಆಮೇಲೆ ಅದಕ್ಕೆ ಹೌದು ಗೊತ್ತಾಯ್ತು, ಹೌದಲ್ವಾ ಅಂತ. ನಾವು ಮಾತನಾಡುವ ಇದರಲ್ಲಿ ಅನೇಕ ಸಿನಿಮಾಗಳಲ್ಲಿ ಏನೇನೋ ಹೇಳ್ತಿದ್ವಿ, ತುಂಬಾ ಮೀನಿಂಗ್ಫುಲ್ ಆಗಿದೆ, ತುಂಬಾ ಏನೋ ಗಂಭೀರವಾದ ವಿಚಾರ ಇದೆ ಅಂತ ನಾವು ಹೇಳ್ತೀವಿ. ಆದ್ರೆ ಪ್ರೈಮರ್ಲಿ ವಿ ಡೋಂಟ್ ನೋ ವಾಟ್ ವಿ ಆರ್ ಟಾಕಿಂಗ್ ಅಬೌಟ್. ಈಗ ಇದ್ರ ಎಲೆಕ್ಷನ್ ಸಿನಿಮಾ ನೋಡಿದ್ವಿ. ಎಲೆಕ್ಷನ್ ಸಿನಿಮಾದಲ್ಲಿ ಎಷ್ಟಿದೆ, ಅವನು ತಾನೊಬ್ಬ ಒಳ್ಳೆ ಟೀಚರು, ತನ್ನ ಹಾಗೆ ಹೀಗೆ ಅಂತ ಅವನಿಗೆಲ್ಲ ಏನನ್ನ ಹೇಳ್ತಿರ್ತಾನೆ. ಬಟ್ ಪ್ರೈಮರ್ಲಿ ಹಿ ಡಸಂಟ್ ನೋ, ಅವ್ನು ಏನ್ ಮಾತಾಡ್ತಾನೆ ಅಂತ ಗೊತ್ತಿಲ್ಲ. ಈಗ ನಾವು ಈ ಸಿನಿಮಾದಲ್ಲಿ ನೋಡಿದ್ವಿ, ಎರಡನೇ ಅಬೌಟ್ ಶಿಟ್ ಸಿನಿಮಾದಲ್ಲಿ ನೋಡಿದ್ವಿ. ಕೊನೆಗೆ ಅವನು ತನ್ನ ವಾಸ್ತವ ಏನಿದೆ ಅದಕ್ಕೆ ಅಡ್ಜಸ್ಟ್ ಮಾಡ್ಕೊಳಕ್
he starts accepting this thing, but still ಅನೇಕ ಸಲ he doesn't know what he is talking about. And that ಆ ವಾಸ್ತವವನ್ನು ನಮಗೆ ಅಲೆಕ್ಸಾಂಡರ್ ಪೇನ್ ಸಿನಿಮಾ ತಂದು ಮುಂದಿಡುತ್ತೆ ಅಂತ ಅವನು ಒಂದ್ಸಲ ಡಿಸೈಡ್ ಮಾಡಿದೆ, ನೋ ಐ ಕ್ಯಾನಾಟ್ ವೇಸ್ಟ್ ಸಿಂಗಲ್ ಸೆಕೆಂಡ್ ಆಫ್ ಮೈ ಲೈಫ್ ಅಂತ ಡೂಗಿಗೆ ಲೆಟರ್ ಬರೀತಾನೆ. ಆಮೇಲೆ ಕಟ್ ಆದ್ರೆ ಸಿನಿಮಾ ಏನಿದೆ 2 ವಾಕ್ಯಗಳ ನಂತರ ಅವನು ಅಲ್ಲೇ ಕುಂತಿದ್ದಾನೆ, ಐ ಕಾಂಟ್ ವೇಸ್ಟ್ 1 minute ಆಫ್ ಮೈ ಲೈಫ್ ಅಂತಾನೆ. ಆದ್ರೆ ಕಟ್ ಮಾಡಿದ್ರೆ he has wasted like 2 weeks. ಸೊ ಇದು ಈ ಒಂದು ಆಷಾಢಭೂತನ ಅನ್ಬೋದು ಅಥವಾ ಏನೋ ಅದಕ್ಕೇನಂತ ಗೊತ್ತಿಲ್ಲ ನನಗೆ, ಅದು ಪದ ಬರ್ತಾ ಇಲ್ಲ. ಆ ಸುಳ್ಳುಗಳು ಅಂದ್ರೆ ನಾವು ಆ ಸತ್ಯದ ಇದರಲ್ಲಿ ಮತ್ತು ಏನು ಅಕ್ಸೆಪ್ಟೆಡ್ ನಾರ್ಮ್ಸ್ ಆಫ್ ಏನೋ ಫ್ರೇಸಸ್ ಇರ್ತವೆ, ಕೆಲವು ವಾಕ್ಯಗಳು, ಕೆಲವು ಮಾತುಗಳು ಜೀವನದ ಬಗ್ಗೆ ಹಂಗೆ ಹಿಂಗೆ ಹಂಗೆ ಹಿಂಗೆ ಅಂತ, ಅವುಗಳನ್ನು ನಾವು ಪೂರ್ತಿ ನಂಬಿಡ್ತೀವಿ. ಕೋಟ್ಸ್ಗಳು ಬರ್ತಾವೆ ನಮ್ಗೆ ದಿವಸ, ಕೆಲವರಂತೂ ಗುಡ್ ಮಾರ್ನಿಂಗ್ ಕೋಟ್ಸ್ಗಳ ಜೊತೆಗೆ ಏನೇನೋ ಕೋಟ್ಸ್ ಕರ್ತವೆ, ಎಷ್ಟು ಚಂದ ಇರ್ತವೆ. ಅವುಗಳನ್ನು ನಾವು ನಗಬಹುದು, ಆದ್ರೆ ಅನೇಕ ರೀತಿಯಲ್ಲಿ ಅವನ್ನ ನಂಬಿರ್ತೀವಿ, ನಾವು ಹೌದು ಅಂತ ತಿಳ್ಕೊಂಡ್ ಬಿಡ್ತೀವಿ. ಅದ್ರ ಮೇಲೆ ನಾವು ಜೀವನ ಕಟ್ಕೊಂತ ಹೋಗಿರ್ತೀವಿ. ಅವಾಗ ಅದು ಮುರಿಯೋದೆ ಅವಾಗ, ಮತ್ತು ಅದು ಸಮಟೈಮ್ಸ್ ರಿಯಾಲಿಟಿ ಚೆಕ್ ಆಗುತ್ತಲ್ಲ, ಆ ರಿಯಾಲಿಟಿ ಚೆಕ್ ಅನ್ನೋದು ಈ ವಯನ್ ಸಿನಿಮಾದಲ್ಲಿ ಬರುತ್ತೆ ಅಂತ ಅನ್ಸುತ್ತೆ. ಇನ್ನೊಂದು ಇದು ಓಕೆ, ಇನ್ನೊಂದು ಅಗೇನ್ ಜಕ್ಸ್ಟಾಪೊಸಿಷನ್. ಒಂದ್ಸಲ ಝೂಯಾಲಜಿ ಪ್ರಾಣಿಶಾಸ್ತ್ರ ಇವರು ಬರೀ ಸುಂದರವಾದ ಪ್ರಾಣಿಗಳ ಬಗ್ಗೆ ಸ್ಟಡಿ ಮಾಡೋದು, ಅಧ್ಯಯನ ಮಾಡೋದು, ಅದ್ರ ಬಗ್ಗೆ ಡಾಕ್ಯುಮೆಂಟರಿ ಮಾಡೋದನ್ನೇ ಝೂಯಾಲಜಿನ, ಪ್ರಾಣಿಶಾಸ್ತ್ರನ ಅಂತ ಸೆಟ್ಲ್ ಮಾತಾಡಿದ್ರು. ಅವ್ರ ಪ್ರಕಾರ ಇದೇನೋ ನೋಡಕ್ಕೆ ನಮ್ಮ ಮನುಷ್ಯರ ಕಣ್ಣಿಗೆ ನಾವು ಅಕ್ಸೆಪ್ಟೆಡ್ ನಾರ್ಮ್ಸ್ ಆಫ್ ಬ್ಯೂಟಿ ಇಂದ ಹೊರಗಿರುವ ಅನೇಕ ಪ್ರಾಣಿಗಳಿದಾವೆ, ಏನೋ ವೆರಿ ಸ್ಲೈಮಿ, ಅವ್ರು ನೋಡಿದ್ರೆ ನೋಡಕ್ ಆಗಲ್ಲ ಅಂತ ಪ್ರಾಣಿಗಳು, ಅದನ್ನು ಮಾಡ್ಬೇಕು. ಅದು ನಿಜವಾದ ಏನೋ ಪ್ರಾಣಿಶಾಸ್ತ್ರ, ಅದು ನಿಜವಾದ ನಮ್ಮ ವೈವಿಧ್ಯತೆ, ನಮ್ಮ ನಾಟ್ ಮಿಸ್ಟ್ರಿ ಆಫ್ ಜೀವಶಾಸ್ತ್ರ ಏನಿದೆ ಅದನ್ನ ಸ್ಟಡಿ ಮಾಡ್ಬೇಕಾದ್ರೆ ಅವನ್ ನೋಡ್ಬೇಕು. ಬರೀ ನೀವು ಹುಲಿ ಮತ್ತೆ ಸಿಂಹ ಮತ್ತು ಸುಂದರವಾದ ಪ್ರಾಣಿ ಜಿಂಕೆ ಗಿಂಕೆ ನೋಡಿ ಏನ್ ತೋರಿಸ್ತಾ ಇದ್ರೆ ಅದೆಂತ ಜೀವಶಾಸ್ತ್ರ ಅಂತ ಕೇಳಿದ್ರು. ಓಕೆ, ಅದನ್ನ ಹೆಂಗ್ ರಿಲೇಟ್ ಮಾಡ್ಕೋಬೇಕು ಅಂತ ನಾವು ನೋಡುವ. ಸೊ ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಒಬ್ಬ ಕತೆಗಾರನಾಗಿ ಆಸ್ ಅ ರೈಟರ್, ಪ್ರಾಣಿಶಾಸ್ತ್ರ ನಿಜವಾದ ಪ್ರಾಣಿಶಾಸ್ತ್ರನಾಗಿದ್ರೆ ನಾನು ಬರೀ ಹುಲಿ ಮತ್ತೆ ಸಿಂಹ ಮತ್ತೆ ಬೇಟೆದಷ್ಟೇ ಹೇಳಕ್ ಬರಂಗಿಲ್ಲ. ಅದು ನಮ್ಮ ಕಣ್ಣಿಗೆ ಚಂದ ಅನ್ನಿಸಿದ ಎಲ್ಲಾ ಪ್ರಾಣಿಗಳ ಬಗ್ಗೆ ನಾನು ಮಾಡ್ಬೇಕು, ಅದು ನಿಜವಾದ, ಅದರಲ್ಲೂ ಒಂದು ಬ್ಯೂಟಿ ಇದೆ ಅಂತ. ಸೊ ಈಗ ಈ ಒಂದು ಬರ್ತೀವಿ ನಾವು ಅಲೆಕ್ಸಾಂಡರ್ ಪೇನ್ ಇದು ಬಂದಾಗ, ಲುಕ್ ಎಟ್ ಅದ್ರದ್ದು ಅವನದು ಆ ಕತೆಗಳನ್ನ ಆಯ್ಕೆ ಮಾಡೋದು ನೋಡ್ಕೋಬೇಕು ನಾವು. ಏನೋ ಅವನದೊಂದು ಪೂರ್ತಿ ಹಿಸ್ಟ್ರಿ ಇದೆ. ಸಿಟಿಸನ್ ರೂತ್ ವಾಸ್ ದ ಫಸ್ಟ್, ಮೊದಲನೇ ಸಿನಿಮಾ 97-96 ನಲ್ಲಿ ಏನೋ ಮಾಡಿದ್ರು ಅದನ್ನು. ಅದರಲ್ಲಿ ಕಥಾನಾಯಕಿ ಒಬ್ಬ ಮಾದಕ ವ್ಯಸನಿ ಮೊದ್ಲೇ 1-3 ಮಕ್ಕಳಿದಾವೆ. ಅಗೇನ್ ಶಿ ಇಸ್ ಪ್ರೆಗ್ನೆಂಟ್ ಆಗಿದ್ದಾಳೆ, ಅವಳಿಗೆ ಗೊತ್ತಿಲ್ಲ ಹುಟ್ಟಲಿರೋ ಮಗನ ತಂದೆ ಯಾರು ಅಂತ ಗೊತ್ತಿಲ್ಲ. ಅದು ಕೋರ್ಟ್ ಅಲ್ಲಿ ಏನೋ ಕೇಸ್ ಆಗುತ್ತೆ, ಶಿ ಇಸ್ ನಾಟ್ ಏಬಲ್ ಟು ಟೇಕ್ ಕೇರ್, ಆ ತರ ಈ ತರ. ಅವಾಗ ಜಡ್ಜ್ ಬಂದು ಇದು ಗೊತ್ತಾದಾಗ ಅಲ್ಲಿ 2 ಬಣಗಳು ಹುಟ್ಕೊಂಡ್ಬಿಡ್ತವೆ. ಏನೋ ಒಂದು ಬಣ ಏನೋ ಇಲ್ಲ, ಅವಳು ಕೇಪೇಬಲ್ ಇಲ್ಲ, ಆ ಮಗುವನ್ನು ಹೆರಲು, ಅವಳಿಗೆ ತಂದೆ ಯಾರು ಅಂತ ಗೊತ್ತಿಲ್ಲ, ಮೊದಲು ಹುಟ್ಟಿದ ಮಕ್ಕಳನ್ನು ಇದು ಮಾಡಿಲ್ಲ. ಸೊ ಹಾಗಾಗಿ ಶಿ ಶುಡ್ ಗೋ ಫಾರ್ ಅಬಾರ್ಷನ್ ಅಂತ. ಸೊ ಆ ಒಂದು ಅಬಾರ್ಷನ್ ಹೋಗ್ಬೇಕಂತ ಅನ್ನೋರು ಒಂದು ಬಣ, ಮತ್ತು ಇನ್ನೊಂದು ಬಣ ಏನು ಇಲ್ಲ, ಪ್ರೋ ಲೈಫ್. ಸೊ ಇಲ್ಲ, ಅದು ತಪ್ಪು, ಅದು ಅಬಾರ್ಷನ್ ಅನ್ನೋದೇ ತಪ್ಪು, ಅದೇನೇ ಆಗಿದ್ರು ಅವಳನ್ನ ಮಗು ಹೆರಬೇಕು ಅನ್ನುವ ಆ 2 ಕ್ಲಾಶ್ ನಲ್ಲಿ ಅವಳು ಹೇಗೆ ಪಾನ್ ಆಗ್ತಾಳೆ. ಅಗೇನ್ ಶಿ ಈಸ್ ದ ಪ್ರೊಟಗನಿಸ್ಟ್ ದೇ. ಅವಳನ್ನೇ ಹೇಗೆ ಪ್ರೊಟಗನಿಸ್ಟ್ ಮಾಡಕ್ಕೆ ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ ಅಲ್ಲ. ಸೊ ಅದಾದ ನಂತರ ಸಿನಿಮಾ ಎಲೆಕ್ಷನ್ ಅವ್ರದ್ದು 2ನೇ ಸಿನಿಮಾ, ಅಲ್ಲಿ ನೋಡಿ ಅವನು ಎಂತ ಕ್ಯಾರೆಕ್ಟರ್ ಇದ್ದಾನೆ, ಅವನು ನಮಗೆ ನಾವು ಜೀವನದಲ್ಲಿ ನೋಡಿದ್ರೆ ಎಂದು ನಾವು ಅವನಿಗೆ ಲೈಕ್ ಮಾಡಕ್ ಸಾಧ್ಯ ಇಲ್ಲ. ಏನೋ ಅವನು ಒಬ್ಬ ಪ್ರತಿಭಾವಂತ ಹುಡುಗಿ ನೋಡಿ ಅವನು ಇನ್ಸೆಕ್ಯೂರ್ ಆಗ್ತಾ ಇದ್ದಾನೆ. ಅವಳ ಪ್ರತಿಭೆ, ಅವಳ ಟ್ಯಾಲೆಂಟ್, ಅವಳು ಇಷ್ಟ ಇಲ್ಲ ನಮ್ಗೆ, ಅದು ಬೇರೆ ಮಾತು, ಅವನು ಇಷ್ಟ ಪಡ್ಬೇಕಾಗಿಲ್ಲ. ಬಟ್ ಅವನು ಅಲ್ಲಿ ತನ್ನ ದೌರ್ಬಲ್ಯಗಳು ಅಲ್ಲಿ ಹೊರಗೆ ಬರ್ತಾ ಇದ್ದಾವೆ ಬಿಕಾಸ್ ಆಫ್ ಒನ್ ಟ್ಯಾಲೆಂಟೆಡ್ ಸ್ಟೂಡೆಂಟ್. ಅವನು ಗೆಳೆಯ ಮಾಡಿದ್ದ ಅವಳ ಜೊತೆ ಅಫೇರ್ ಆಗಿದ್ದಕ್ಕೆ ಅವನು ಈಸ್ ಫೀಲಿಂಗ್ ಜೆಲಸ್. ಸೊ ಇಂಥ ಕಥೆಗಳನ್ನು
ಆಯ್ಕೆ ಮಾಡೋದಿದೆಯಲ್ಲ, ಇದು ಕಷ್ಟಕರವಾದ ಕೆಲಸ. ಸೊ ಅದಕ್ಕೆ ನಾವು ಅದನ್ನ ಕೊಡ್ಬೇಕಾಗತ್ತೆ. ಅಂತವೆಲ್ಲ ಈ ದೌರ್ಬಲ್ಯಗಳು, ಹಿಡಿತನಗಳು, ವೀಕ್ನೆಸ್ಗಳು, ಈ ಫೇಲ್ಯೂರ್ಗಳು ಇವೆಲ್ಲ ನಮ್ ಇದ್ರಲ್ಲಿ ಇದ್ದೇ ಇರುತ್ತೆ. ಅದರಲ್ಲಿ ಅವನು ಅದನ್ನ ಆಯ್ಕೆ ಮಾಡಿದ್ದು ಅದು ಒಂದ್ ಸ್ವಲ್ಪ ಸ್ಪೆಷಲ್ ಅನಿಸುತ್ತೆ. ಮೊದಲನೇದು ಸಿಟಿಜನ್ ರೂತ್, ಎರಡನೇ ಎಲೆಕ್ಷನ್ ಆಗಿ ಬರುತ್ತೆ, ಮೂರನೇ ಸಿನಿಮಾ ಅಬೌಟ್ ಶ್ಮಿಟ್ ಬರುತ್ತೆ. ಅಬೌಟ್ ಶ್ಮಿಟ್ ತುಂಬಾ ಚರ್ಚೆ ಆದ ಸಿನಿಮಾ. ಅಬೌಟ್ ಶ್ಮಿಟ್ ಅಲ್ಲಿ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಅವರು ಏನೋ ಒಬ್ಬ ರಿಟೈರ್ಡ್ ಆದ ವ್ಯಕ್ತಿಯನ್ನ ತಗೊಂಡಿದ್ದಾರೆ. ಈಗೆಲ್ಲ ತಾವೆಲ್ಲ ನೋಡಿದ್ರೆ ಹಾಗೇನು ಅಲ್ಲಿ ಅವರು ಡೀಲ್ ಮಾಡೋದು ಫೇಲಿಯರ್ ಅನ್ನು, ದೌರ್ಬಲ್ಯಗಳನ್ನು ಮತ್ತು ಹಿಡಿತನ ಅಂತ ನಾನು ಸೇರಿಸ್ತೀನಿ. ಅನೇಕ ಇದ್ರಲ್ಲಿ ಅವ್ರಿಗೆ ಒಂದ್ ಸ್ಟ್ಯಾಂಡ್ಸ್ ತಗೊಳಕ್ಕೆ ಇದು ಇಲ್ಲ. ಅವ್ರು ಹೇಳ್ತಾರೆ ಇಲ್ಲ, ಅವನು ಹೇಳ್ತಾನಲ್ಲ, ನಾನು ಏನೋ ದೊಡ್ಡ ಬಿಸ್ನೆಸ್ ಆಗ್ಬೋದಾಗಿತ್ತು, ಮತ್ತೊಂದು ಏನೋ ಆಗ್ಬೋದಾಗಿತ್ತು, ಆದ್ರೆ ನನ್ನ ಹೆಂಡತಿ ಬಿಡ್ತಿದ್ದಿಲ್ಲ, ನನಗೆ ಏನೋ ನನ್ನ ಜವಾಬ್ದಾರಿ ಇತ್ತು ಅಂತ ಆ ಸುಳ್ಳು ಹೇಳ್ತಾನೆ, ಅದನ್ನ ನಂಬಿರ್ತಾನೆ. ಸೊ ಇಂಥ ಹಿಡಿತನಗಳನ್ನ ಇಟ್ಕೊಂಡದ್ದು ಪಾತ್ರಗಳ ಸಿನಿಮಾ ಮಾಡೋದಿದೆಯಲ್ಲ, ಅದು ನನಗೆ ವಿಶೇಷ ಅನ್ಸುತ್ತೆ. ಸೊ ಅದನ್ನ ಹೆಂಗೆ ಮಾಡಿದ, ಅದಕ್ಕೆ ಕರೇಜ್ ಬೇಕು. ಅದಕ್ಕೆ ಒಬ್ಬ ಸಿನಿಮಾ ನಿರ್ದೇಶಕ ಹೇಳಿ ಬರಂಗಿಲ್ಲ. ಸೊ ಅದನ್ನ ಅವ್ರಿಗೆ ಪ್ರಶ್ನೆ ಕೇಳಲಾಗಿತ್ತು, ಇದನ್ನ ಇವನ್ ಯಾಕೆ ನೀವು ಆಯ್ಕೆ ಮಾಡ್ತಾ ಇದ್ದೀರಾ ಆದಾಗ ಅಲೆಕ್ಸಾಂಡರ್ ಪೇನ್ ಹೇಳಿದ್ದು ಇಲ್ಲ, ಅಂತದೇನು ಉತ್ತರ ಇಲ್ಲ ನನ್ನ ಹತ್ರ. ಅದಕ್ಕೆ ಕಂಪೇರ್ ಮಾಡಿದ್ದು ಚಾರ್ಲ್ಸ್ ಚಾಪ್ಲಿನ್ ಜೊತೆಗೆ. ಚಾರ್ಲ್ಸ್ ಚಾಪ್ಲಿನ್ ಸ್ಟ್ರೀಟ್ ಚಂಪ್ ಅಂತ ಏನಿರುತ್ತೆ ಅದ್ರ ಮೂಲತಃವಾಗಿ ಅವರೆಲ್ಲ ಕ್ಯಾರೆಕ್ಟರ್ಗಳು ಅದು ನಿರ್ಗತಿಕ ವ್ಯಕ್ತಿ ಆಗಿರ್ತಿದ್ದ. ಸೊ ಅದನ್ನ ಅವ್ರು ಆಯ್ಕೆ ಮಾಡಿದ್ದ. ನಾನು ಫೇಲಿಯರ್ಗಳನ್ನ ಆಯ್ಕೆ ಮಾಡ್ತಾ ಇದ್ದೇನೆ. ಸೊ ಅದಕ್ಕೆ ಯಾಕೆ ಅನ್ನೋದಕ್ಕೆ ಎಕ್ಸಾಕ್ಟ್ ಉತ್ತರ ಸಿಗಂಗಿಲ್ಲ ಅಂತ ಆ ಅರ್ಥದಲ್ಲಿ ಉತ್ತರ ಕೊಟ್ಟಿದ್ರು. ಅದು ಪೂರ್ತಿ ಎಕ್ಸಾಕ್ಟ್ಲಿ ಏನ್ ಹೇಳಿದಾರೆ ಅಂತ ನೆನಪಿಲ್ಲ. ಸೊ ಈ ಮೂರು ಸಿನಿಮಾಗಳದ್ದು ಒಂದು ಪರ್ವ ಆಗಿದೆ ಅವರದ್ದು. ಮೊದಲನೇದಾಗಿ ಸಿಟಿಜನ್ ರೂತ್ ಆಯ್ತು, ಬಂತು, ಆಮೇಲೆ ಎಲೆಕ್ಷನ್ ಬಂತು, ಆಮೇಲೆ ಇದು ಬಂತು ಅಬೌಟ್ ಶ್ಮಿಟ್. ಅದಾಂತರ 2006ರಲ್ಲಿ ಏನೋ ಬಂದಿತ್ತು ಸೈಡ್ ವೇಸ್ ಅಂತ. ಸೈಡ್ ವೇಸ್ ಮೋರ್ ಪಾಪ್ಯುಲರ್, ಈ ಉಳ್ಕಿದ ಸಿನಿಮಾಕ್ಕಿಂತ ತುಂಬಾ ಪಾಪ್ಯುಲರ್ ಆಗಿತ್ತು. ಪಾಲ್ ಜಿಯಾಮೆಟಿ ಮತ್ತೆ ಇನ್ನೊಬ್ಬ ಇದು ಆಕ್ಟರ್ ಇದು ಮಾಡಿದ್ದಾರೆ. ಅದರಲ್ಲಿ ಇಬ್ರು ಗೆಳೆಯರು ಟ್ರಿಪ್ ಹೋಗ್ತಾ ಇದ್ದಾರೆ, ಒಬ್ಬನ ಮದುವೆ ಆಗ್ತಾ ಇದೆ, ಒಬ್ಬನು ಡಿವೋರ್ಸ್ ಇದ್ದಾನೆ. ಅಲ್ಲಿಯೂ ಫೇಲಿಯರ್ ಅನ್ನೇ ಅಡ್ರೆಸ್ ಮಾಡಿದ್ದಾರೆ. ಪಾಲ್ ಜಿಯಾಮೆಟಿ ಕ್ಯಾರೆಕ್ಟರ್ ಮತ್ತು ಇನ್ನೊಬ್ಬ ಕ್ಯಾರೆಕ್ಟರ್ ಅವ್ರು ಏನು ವೈರುಧ್ಯ ಇದೆ, ಅವರಿಬ್ಬರದು ಒಂದು ರೋಡ್ ಟ್ರಿಪ್ ಅಲ್ಲಿ ಏನೇನ್ ಆಗ್ತಿದೆ, ಅಗೇನ್ ಅಲ್ಲಿನೂ ಫೇಲಿಯರ್ ಇದೆ, ಅಲ್ಲಿನೂ ಹಿಡಿತನ ಇದೆ, ಅಲ್ಲಿನೂ ತಮ್ಮ ನಂಬಿದ್ದ ವ್ಯಾಲ್ಯೂಗಳಿಗೆ ನಿಲ್ಲಕ್ಕೆ ಆಗದಂತ ಪರಿಸ್ಥಿತಿ ಇದೆ. ಆದ್ರೆ ಒಂದೊಂದು ಸಿನಿಮಾದಿಂದ ಒಂದ್ ಸಿನಿಮಾಕ್ಕೆ ಮುಂದೆ ಹೋಗಿದ್ದಾರೆ. ಸಿಟಿಜನ್ ರೂತ್ ಮತ್ತೆ ಎಲೆಕ್ಷನ್ ತುಂಬಾ ರಾ ಅನ್ಸುತ್ತೆ, ಆನ್ ಯೋರ್ ಫೇಸ್ ಅನ್ಸುತ್ತೆ, ಆ ರಾನೆಸ್ ಇದೆ. ಅದ್ರ ಅಬೌಟ್ ಶ್ಮಿತ್ ತನಕ ಬರೋ ತನಕ ಫಿನಾನ್ಸ್ ಬಂದಿದೆ ಅವ್ರ ಇದರಲ್ಲಿ. ಅಗೇನ್ ಸೈಡ್ ವೇಸ್ ಬಂದಾಗ ಇದು ಪೂರ್ತಿ ಪರ್ಫೆಕ್ಟ್ ಆಗಿ ಬಂದ್ಬಿಡುತ್ತೆ. ಈ ಸೈಡ್ ವೇಸ್ ನೋಡಿದಾಗ ನಾವು ಏನು ಅಂದ್ರೆ, ನಾನು ನೋಡೋ ಪ್ರಕಾರ ನಾವು ಎಷ್ಟೇ ಸಲ ಸಿನಿಮಾ ನೋಡಿದ್ರು ಅದ್ ಹೆಂಗ್ ಮಾಡಿದ ಅಂತ ನಮ್ಗೆ ತಿಳಿಬಾರ್ದು ಅಂತ ನಾನು ಇಟ್ಕೊಂಡಿರ್ತೀನಿ. ಅದ್ ಹೆಂಗ ಅವ್ನ ಕ್ಯಾರೆಕ್ಟರ್ ಹೆಂಗ್ ತಲೆ ಹೊಳಿತು, ಈ ಸೀನ್ ಹೆಂಗ್ ತಲೆ ಹೊಳಿತು, ಇವ್ನ ಯಾಕೆ ಮಾಡಿದ, ಇದನ್ನ ಹೆಂಗ್ ಮಾಡಿದ, ಅವ್ನ ತಲೆ ಹೆಂಗ್ ಹೊಳೆದಿದೆ ಅಂತ ಅದು ನನಗೆ ನೋಡಿದ್ರೆ ಗೊತ್ತಾಗಬಾರ್ದು. 3ನೇ ಸಲ ನೋಡಿದ್ರೆ 4ನೇ ಸಲಕ್ಕೆ ನೋಡಿದ್ರು ನಾವು. ಅದು ಈ 3 ಸಿನಿಮಾಕ್ಕೂ ನಮ್ಗೆ ಗೊತ್ತಾಗಿಲ್ಲ. ಅಫ್ಕೋರ್ಸ್ ಅದ್ರಲ್ಲಿ 2 ಸಿನಿಮಾ, ಮೊದಲನೇ ಸಿಟಿಜನ್ ರೂತ್ ಒರಿಜಿನಲ್ ಸ್ಟೋರಿ, ಆಮೇಲೆ ಇವೆರಡು ಸಿನಿಮಾಗಳು ನಾವೆಲ್ಲ ಆಧಾರಿತನೇ ಆಗಿದ್ದರೂ ನಮಗದು ತಿಳಿಯಂಗಿಲ್ಲ, ಅದನ್ನು ಸೃಷ್ಟಿ ಮಾಡಿದ್ದು. ಬಟ್ ಸೈಡ್ ವೇಸ್ ನಲ್ಲಿ ಗೊತ್ತಾಗ್ಬಿಡುತ್ತೆ. ಸೈಡ್ ವೇಸ್ ನಲ್ಲಿ ಈಗ ನಾವು ಸಿಟ್ ಫೀಲ್ಡ್ ಇದು ಇಟ್ಕೊಂಡು ನಾವು ಸ್ಟ್ರಕ್ಚರ್ಡ್ ಹಾಗೆ ಹೀಗೆಲ್ಲ ಮಾಡ್ಕೊಂತ ಹೋಗ್ತೀವಲ್ಲ, ಅದನ್ನು ಫಾಲೋ ಮಾಡಿದ್ದು ಮತ್ತು ಆ ಪರ್ಫೆಕ್ಟ್ನೆಸ್ ಕಾಣಿಸುತ್ತೆ. ಮತ್ತೆ ಆ ಪರ್ಫೆಕ್ಟ್ನೆಸ್ ನಮ್ಗೆ ಯಾಕೋ ಒಂದ್ ಸ್ವಲ್ಪ ತೊಂದರೆ ಕೊಡೋಕೆ ಶುರು ಮಾಡುತ್ತೆ, ಒಂದ್ ಸ್ವಲ್ಪ ಸಮಸ್ಯೆ ಆಗುತ್ತೆ. ಆ ಸಮಸ್ಯೆ ಎರಡರಲ್ಲೂ ಇಲ್ಲ. ಅಂದ್ರೆ ಪ್ರತಿಯೊಂದು ಸಿನಿಮಾದ ನಾವು ಡೀಟೇಲ್ ಹೋಗೋ ಅವಶ್ಯಕತೆ ಇಲ್ಲ. ಆಮೇಲೆ ಮಾಡಿದ್ದು ಅವರು ಡೆಸೆಂಡೆಂಟ್ಸ್ ಮಾಡಿದ್ರು. ಡೆಸೆಂಡೆಂಟ್ ಅಗೇನ್ ಅವರು ಹೇಗ್ ಗ್ರೋತ್ ಆಗ್ತಾ ಇದ್ದಾರೆ ನೋಡ್ರಿ. ಇದರಲ್ಲಿ ಮತ್ತೆ 3ನೇ ಸಿನಿಮಾದಲ್ಲಿ ಅಬೌಟ್ ಶ್ಮಿಟ್ ನಲ್ಲಿ ಜಾಕ್ ನಿಕಲ್ಸನ್ ಬಂತು, ಕ್ಯಾಥಿ ಬೇಟ್ಸ್ ಬಂದ್ರು, ಲೈಕ್ ಅಗೇನ್ ದ ಸ್ಟಾರ್ಸ್ ಆಫ್ ದಿಸ್ ಥಿಂಗ್. 4ನೇದಲ್ಲಿ ಪಾಲ್ ಜಿಯಾಮೆಟಿ ಬಂದ. 5ನೇದಲ್ಲಿ ಡೆಸೆಂಡೆಂಟ್ಸ್ ನಲ್ಲಿ ಜಾರ್ಜ್ ಕ್ಲೂನಿ ಬಂದ್ಬಿಟ್ಟ, ಅಗೇನ್ ಒನ್ ಆಫ್ ದ ಬಿಗ್ಗೆಸ್ಟ್ ಸ್ಟಾರ್. ಸೊ ಅದ್ರ ಒಂದ್ಸಲ ಇವರು ಅಲೆಕ್ಸಾಂಡರ್ ಪೇನ್ ಮಾತಾಡ್ತಾ, ಸಿನಿಮಾ ಅಂದ್ರೆ 90% ಆಫ್ ಇಟ್ ಈಸ್ ಕಾಸ್ಟಿಂಗ್, ಇಟ್ ಇಸ್ ಅಬೌಟ್ ಕಾಸ್ಟಿಂಗ್. ಕಾಸ್ಟಿಂಗ್ ಆಯ್ತು ಅಂದ್ರೆ ಆಯ್ತು, ಉಳ್ಕಿದ 10% ಅಷ್ಟೇ ಮಾಡೋದು ಅಂತ ಹೇಳಿದ್ರು. ಸೊ ಆ ಇದರಲ್ಲಿ ಡೆಸೆಂಡೆಂಟ್ ಅಲ್ಲಿ ಅಲ್ಲೇ ತಪ್ಪು ಮಾಡಿದ್ದಾರೆ ಅಂತ ಅನ್ಸುತ್ತೆ. ಜಾರ್ಜ್ ಕ್ಲೂನಿ ವಾಸ್ ಟೂ ಬಿಗ್ ಫಾರ್ ದ ಸಿನಿಮಾ, ಟೂ ಬಿಗ್, ಟೂ ಗುಡ್ ಲುಕಿಂಗ್, ಟೂ ದಿಸ್ ಥಿಂಗ್ ಫಾರ್ ದಟ್ ಕ್ಯಾರೆಕ್ಟರ್.
ಅಂಡ್ ಅಗೇನ್ ಮತ್ತೆ ಅವರನ್ನು ಈ ರೀತಿ ಯಾರು ನಮ್ಮ ಜಾಕ್ ನಿಕಲ್ಸನ್ ಆಗ್ಲಿ ಪಾಲ್ ಜಿಮೆಟಿ ಆಗ್ಲಿ ಆ ಲೀಗ್ ಅಲ್ಲಿ ಅವ್ರನ್ನ ಆಕ್ಟರ್ ಅಂತ ನಾವು ಕನ್ಸಿಡರ್ ಮಾಡಕ್ ಬರಂಗಿಲ್ಲ. ಹಿ ವಾಸ್ ಮೋರ್ ಆಫ್ ಅ ಸ್ಟಾರ್. ಸೊ ಅದ್ರದಿಂದನೇ ಆ ಡೆಸ್ಟಿನಿ ಟಿಕೆಟ್ಗೆ ಸಮಸ್ಯೆ ಆಯ್ತು ಅಂತ ಹೇಳ್ಬಹುದು. ಆಮೇಲೆ ಅದಾನಂತರ ಅವರು ನೆಬ್ರಾಸ್ಕಾ ಮಾಡಿದ್ರು. ಇದನ್ನ ಹೇಳ್ಬೇಕಾದ್ರೆ ಒಂದು ವಿಷಯ ಇವ್ರ ಬಗ್ಗೆ, ಅಲೆಕ್ಸಾಂಡರ್ ಪೇನ್ ಬಗ್ಗೆ. ಹಾಲಿವುಡ್ ನಲ್ಲಿ ಸ್ಟುಡಿಯೋ ಸಿಸ್ಟಮ್ ಇದೆ. ಇದು ನಾವೆಲ್ಲ ಆಕ್ಚುಲಿ ಇಂಡಿ ಫಿಲ್ಮ್ ಅಂತಾರಲ್ಲ, ಇಂಡಿಯನ್ ಸಿನಿಮಾ ಇಸ್ ಇಂಡಿ ಫಿಲ್ಮ್ಸ್, ಎಲ್ಲರೂ ಇಂಡಿಪೆಂಡೆಂಟ್ ಆಗಿ ಮಾಡ್ತಾರೆ. ಸ್ಟುಡಿಯೋ ಸಿಸ್ಟಮ್ ಇಲ್ಲ. ಇಂಡಿ ಫಿಲ್ಮ್ ಅಂತ ಹೇಳ್ಬೇಕಾಗಿದ್ದು ಓನ್ಲಿ ಅಮೆರಿಕನ್ ಸೆಟಪ್ ಅಲ್ಲಿ, ಹಾಲಿವುಡ್ ಸೆಟಪ್ ಅಲ್ಲೇ ಅದು ಅರ್ಥ ಸಿಗುತ್ತೆ. ನಾವು ಇಂಡಿ ಫಿಲ್ಮ್ ಅಂತಂದ್ರೆ ಇಟ್ ಡಸಂಟ್ ಮೇಕ್ ಸೆನ್ಸ್ ಎನಿ. ಸೊ ಅಲ್ಲಿ ಸ್ಟುಡಿಯೋ ಸಿಸ್ಟಮ್ ಇದೆ. ಎಲ್ಲ ಸಿನಿಮಾಗಳಾಗೋದು ಆ ಸ್ಟುಡಿಯೋದಲ್ಲೇ. ಮತ್ತು ಸಿನಿಮಾ ಯಾವ ತರ ಇರ್ಬೇಕು, ಏನಿರ್ಬೇಕು ಅದರಲ್ಲಿ ನಿರ್ದೇಶಕನ ಕ್ಯಾಪ್ಟನ್ ಆಫ್ ಶಿಪ್ ಅಂತ ಕರ್ಕೊಳ್ತಾರೆ. ಆದ್ರೂ ಆ ಸ್ಟುಡಿಯೋ ನಿರ್ಧಾರ ಮಾಡುತ್ತೆ. ಸೊ ಹಾಗಾಗಿ ಚಿತ್ರ ಕೊನೆಗೆ ಹೇಗ್ ಮೂಡಿ ಬರುತ್ತೆ ಅನ್ನೋದನ್ನು ಸ್ಟುಡಿಯೋ ಎಕ್ಸಿಕ್ಯೂಟಿವ್ಗಳು ಇದು ಮಾಡ್ತಾರೆ. ಆದ್ರೆ ಕೆಲವು ನಿರ್ದೇಶಕರಿಗೆ ಫೈನಲ್ ಕಟ್ಸ್ ರೈಟ್ಸ್ ಅಂತ ಇರುತ್ತೆ ಅಲ್ಲಿ. ಆ ಫೈನಲ್ ಕಟ್ ರೈಟ್ಸ್ ಇದ್ದವನು ಅವ್ನು ಏನ್ ಬೇಕಾದ್ ಮಾಡಬಲ್ಲ. ಅವನಿಗೆ ಸ್ಟುಡಿಯೋ ಎಕ್ಸಿಕ್ಯೂಟಿವ್ ಕೊನೆಗೆ ಬಂದು ಇದನ್ನ ಒಂದ್ ಸ್ವಲ್ಪ ಬೆಂಡಿಂಗ್ ಚೇಂಜ್ ಮಾಡು, ಒಂದ್ ಸ್ವಲ್ಪ ಇಲ್ಲದ್ರಿಂದ ಹಾಕು ಅಥವಾ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಹಾಕು ಅಂತ ಯಾರು ಏನು ಹೇಳಕ್ ಬರಂಗಿಲ್ಲ. ಸೊ ಅದರಲ್ಲಿ ಒಬ್ಬರು ಅಲೆಕ್ಸಾಂಡರ್ ಪೇನ್. ಈ ಹ್ಯಾಸ್ ದ ಫೈನಲ್ ಕಟ್ ರೈಟ್ಸ್ ಇರುವ ಕೆಲವು ನಿರ್ದೇಶಕರಲ್ಲಿ ಒಬ್ರು. ನೆಬ್ರಾಸ್ಕಾ ಸಿನಿಮಾ ಅಗೇನ್ ಅವರ ಪರ್ಫೆಕ್ಷನ್ ಮುಂದೆ ಹೋಗ್ತಾ ಬರುತ್ತೆ. ನೆಬ್ರಾಸ್ಕಾ ಸಿನಿಮಾವನ್ನು ಅವರು ಬ್ಲಾಕ್ ಅಂಡ್ ವೈಟ್ ಮಾಡಿದ್ದಾರೆ, ಸಂಪೂರ್ಣವಾಗಿ ಬ್ಲಾಕ್ ಅಂಡ್ ವೈಟ್ ಮಾಡಿ. ಅಗೇನ್ ಇಟ್ ಡೀಲ್ಸ್ ವಿತ್ ಅ ಲಾಟ್ ಆಫ್ ಥಿಂಗ್ಸ್, ಆಲ್ಕೋಹಾಲಿಸಮ್ ಅಂಡ್ ವೃದ್ಧಾಪ್ಯ, ರಿಲೇಶನ್ಶಿಪ್, ವೃದ್ಧಾಪ್ಯ ಮತ್ತು ಆಲ್ಕೋಹಾಲಿಸಮ್ ಶುರು ಮಾಡಿ ಅದಕ್ಕಿಂತ ಒಂದು ಸ್ವಲ್ಪ ಭಿನ್ನವಾಗಿ ಇದು ಮಾಡ್ತಾರೆ. ಬಟ್ ಅಗೇನ್ ಅದನ್ನ ಸಿನಿಮಾ ನೋಡಿದ್ರೆ ಇದು ಮಾಡುತ್ತೆ. ಆಮೇಲೆ ಕೊನೆಯ ಸಿನಿಮಾ ಬಂದದ್ದು ಅವ್ರದ್ದು ಡೌನ್ ಸೈನ್ಸಿಂಗ್. ಅಗೇನ್ ಅದು ಈಗ ನಾವು ನೋಡ್ತೀವಲ್ಲ, ನಾವೊಂದು ಬ್ಲಾಕ್ ಅಲ್ಲಿ ಇರುತ್ತೆ ನಮ್ಮ ಸಿನಿಮಾ ಒಂದು ಮಾಡ್ಬೇಕಾದ್ರೆ ಒಂದು ಚೌಕಟ್ಟು ಇಟ್ಕೊಂಡಿರ್ತಾರೆ. ಅದು ಹಾಲಿವುಡ್ ಸಿನಿಮಾ ಅಂದ್ರೆ ಒಂದು ಚೌಕಟ್ಟಿದೆ, ಸಾಮಾನ್ಯವಾಗಿ ಅದನ್ನ ಚೌಕಟ್ಟು ಗುರಿತಾರೆ ಬಹಳ ಜನ. ಆದ್ರೂ ಡೆಸೆಂಡೆಂಟ್ಸ್ ಈಸ್ ಕೊನೆ ಸಿನಿಮಾ ಒರಿಜಿನಲ್ ಸ್ಟೋರಿ. ಆ ಡೆಸೆಂಡೆಂಟ್ ಹಾಲಿವುಡ್ ಸಿನಿಮಾದ ಚೌಕಟ್ಟಿನಲ್ಲಿ ಬಂದ್ಬಿಡುತ್ತೆ. ಅಗೇನ್ ಮ್ಯಾಟ್ ಡೇಮನ್ ಅವನ ಬಿಗ್ಗೆಸ್ಟ್ ಸ್ಟಾರ್ ಬಂದ್ಬಿಡ್ತಾರೆ, ಅದು ಅದ್ರ ಚೌಕಟ್ಟಲ್ಲಿ ಬಂದ್ಬಿಡುತ್ತೆ. ಸೊ ಎನಿವೆ, ಸೊ ಈ ತರ ಅವರು ಜರ್ನಿ ಇದೆ. ಅದಕ್ಕಾಗಿ ನಾನು ಅವ್ರ ಮೊದಲನೇ ಮೂರು ಸಿನಿಮಾಗಳು ಬೇರೆ ಜರ್ನಿಯಲ್ಲಿ ಅಂತ ನೋಡ್ತೀನಿ. ಇನ್ನು ಎರಡನೇ ಹಂತದಲ್ಲಿ 3 ಸಿನಿಮಾಗಳು ಬರ್ತಾವಲ್ಲ, ಅದನ್ನ ಬೇರೆ ಹಂತದಲ್ಲಿ ನೋಡ್ತೀನಿ. ಸೊ ಈಗ ಕೆಲವು ಇದನ್ನ ನಾನು ಒಂದು ಪುಸ್ತಕ ಬರೀಬೇಕಂತ ನಾನು ಇದನ್ನ ಮಾಡಿದ್ದೆ. 1-2 ಪ್ಯಾರಾಗಳು ನಾನು ಬರೆದದನ್ನು ಓದ್ಬಿಡ್ತೀನಿ. ಸೊ ಅದಕ್ಕೆ ಇದು ಮಾಡ್ಬೇಕು. ಸೊ ಮೊದಲನೇ ಇದರಲ್ಲಿ 3 ಸಿನಿಮಾಗಳಲ್ಲಿ, ಈ 3 ಸಿನಿಮಾಗಳಲ್ಲಿ ಕಂಡುಬರುವುದು ಆ ಪಾತ್ರಗಳ ಮಾನವ ಸಹಜ ದೌರ್ಬಲ್ಯ ಮತ್ತು ಹೇಳಿತನ. ಅಲ್ಲಿ ಕೆಲವು ಪಾತ್ರಗಳು ತಮ್ಮ ದೌರ್ಬಲ್ಯ ಮತ್ತು ಹೇಳಿತನವನ್ನು ಗುರುತಿಸಿ ಅವುಗಳನ್ನು ಎದುರಿಸಿದರೆ, ಇನ್ನೂ ಕೆಲವು ಪಾತ್ರಗಳಿಗೆ ಅವುಗಳ ಅರಿವೇ ಇರುವುದಿಲ್ಲ. ತಾವೇ ಮಾಡಿಕೊಂಡ ತಮ್ಮ ದೌರ್ಬಲ್ಯಗಳ ಚಕ್ರದಲ್ಲಿ ಸುತ್ತುತ್ತಿರುತ್ತಾರೆ. ನೋಡುಗರಿಗೆ ಈ ಪಾತ್ರಗಳ ಬಗ್ಗೆ ಯಾವ ಭಾವನೆ ಬರಬೇಕು ಎಂಬ ಪ್ರಶ್ನೆ ಬರುತ್ತದೆ. ಇವರನ್ನು ಇಷ್ಟಪಡಬೇಕು ಇಲ್ಲವೋ ಎನ್ನುವುದು ಇನ್ನೊಂದು ಪ್ರಶ್ನೆ. ಈ ಪ್ರಶ್ನೆ ಸ್ವತಃ ನಿರ್ದೇಶಕ ಪೇನ್ ಕೂಡ ಎದುರಿಸಿದ್ದಾರೆ. ಗಾಡ್ ಫಾದರ್ ಚಿತ್ರದ ಮೈಕಲ್ ಕಾರ್ಲಿಯನ್ ಎಂಬ ವ್ಯಕ್ತಿಯನ್ನು ಚಿತ್ರದಲ್ಲಿ ನೋಡಿದರೆ ಯಾರೂ ಇಷ್ಟಪಡುವುದಿಲ್ಲ. ಆದರೆ ಪೇನ್ ಹೇಳುವುದೇನೆಂದರೆ, ಆ ಮೈಕಲ್ ಎನ್ನುವ ವ್ಯಕ್ತಿಯನ್ನು ದ್ವೇಷಿಸಿದರೂ ಆ ಪಾತ್ರವನ್ನು ಆರಾಧಿಸುತ್ತೇವೆ. ಹಾಗಂದ್ರೆ ಏನು? ವ್ಯಕ್ತಿಯನ್ನು ದ್ವೇಷಿಸಿ ಪಾತ್ರವನ್ನು ಆರಾಧಿಸುವುದು ಸಾಧ್ಯವೇ? ನನ್ನ ಪ್ರಕಾರ ಅದೇ ಕಲೆ ಎಂದು ಕರೆಯಲ್ಪಡುವ ಜಾದುವಿನ ವೈಶಿಷ್ಟ್ಯತೆ. ನಾವು ದ್ವೇಷಿಸುವ ವ್ಯಕ್ತಿಗಳು ಅವರು ಮಾಡುವ ಕೃತ್ಯಗಳಿಗೆ ತಮ್ಮದೇ ಆದ ಕಾರಣಗಳಿರ್ತವೆ. ಪರದೆಯ ಮೇಲೆ ಮೂಡಿ ಬರುವ ವ್ಯಕ್ತಿಗಳು ಆ ಕೆಟ್ಟ ಮತ್ತು ತಪ್ಪ ಕೆಲಸಗಳನ್ನು ಮಾಡುವುದಷ್ಟೇ ಕಾಣುವುದಿಲ್ಲ, ಅದರೊಂದಿಗೆ ಅವರಿಗಿರುವ ಕಾರಣಗಳು, ಪರಿಸ್ಥಿತಿಗಳು, ಅವರುಗಳು ವ್ಯಕ್ತಿತ್ವ, ರಕ್ತ ಮಾಂಸವನ್ನು ತುಂಬಿಕೊಂಡು ನಮ್ಮೆದುರಿಗೆ ಕಾಣಿಸಿಕೊಳ್ಳುತ್ತವೆ. ಆಗ ನಾವು ದ್ವೇಷಿಸುವ ಆ ವ್ಯಕ್ತಿಗಳ ಪಾತ್ರಗಳು ನಮ್ಮನ್ನು ಆರಾಧಿಸುವಂತೆ ಮಾಡಬಹುದಾಗಿದೆ. ಹಾಗೂ ಆಗ ನನಗೆ ತಿಳಿದಿದ್ದು, ಆ ವ್ಯಕ್ತಿಗಳು ನನ್ನೆದುರಿಗೆ ಬಂದರಿಗೆ ಬಹುಶಃ ನಾನು ಇಷ್ಟಪಡುತ್ತಿಲ್ಲವೇನೋ, ಆದರೆ ಆ ಪಾತ್ರಗಳನ್ನು ಪ್ರೀತಿಸುವುದು ಅಷ್ಟೇ ಸತ್ಯ. ನಮ್ಮ ದೌರ್ಬಲ್ಯ, ವಿಫಲತೆ, ಹೇಡಿತನದೊಂದಿಗೆ ತೊಳಲಾಡುತ್ತಿರುವ ನಮ್ಮೆಲ್ಲರಿಗೂ ಈ ಚಿತ್ರಗಳನ್ನು ನೋಡಿದಾಗ ನಾನೆಷ್ಟೇ ಹೀಗಲ್ಲ, ನನ್ನಂತವರು ಇನ್ನೇ ಇದ್ದಾರೆ ಎಂದೆನಿಸಿ ಬದುಕಿನ ಸಾರ್ಥಕತೆಯ ಹೊಸ ಆಯಾಮಗಳು ಕಣ್ಣೆದುರಿಗೆ ತೆರೆದುಕೊಳ್ಳುತ್ತವೆ. ಅಲೆಕ್ಸಾಂಡರ್ ಪೇನ್ನ ಚಿತ್ರಗಳು ತಮ್ಮನ್ನು ಹಾಗೂ ತಮ್ಮೊಂದಿಗೆ ನೋಡುಗರನ್ನು ತೃಪ್ತಿಪಡಿಸಲು ಹವಣಿಸುವುದಿಲ್ಲ. ನಾವು ನೋಡುವ ಹೆಚ್ಚಿನ ಚಿತ್ರಗಳಲ್ಲಿ ಚಿತ್ರದ ನಾಯಕ ಒಂದು ವೇಳೆ
ಆ ನಾಯಕ ನಾಯಕಿ ಆಂತರಿಕ ಸಂಘರ್ಷವನ್ನು ಎದುರಿಸುತ್ತಿದ್ದಲ್ಲಿ ಚಿತ್ರದ ಕೊನೆಯಲ್ಲಿ ಅವನು ಅಥವಾ ಅವಳು ಬದಲಾದ ವ್ಯಕ್ತಿಯಾಗಿ ಹೊರಹೊಮ್ಮುತ್ತಾನೆ, ತನ್ನ ದೌರ್ಬಲ್ಯವನ್ನು ಜಯಿಸುತ್ತಾನೆ. ಆದ್ರೆ ಎಲೆಕ್ಷನ್ ಚಿತ್ರದಲ್ಲಾಗ್ಲಿ, ಅಬೌಟ್ ಶ್ಮಿ ಚಿತ್ರದಲ್ಲಾಗ್ಲಿ ಆ ಪಾತ್ರಗಳಿಗಿಂತ ಬದಲಾವಣೆ ಆಗಲೇಬೇಕು ಅಥವಾ ನೋಡುಗರಿಗೆ ತೋರಿಸಲೇಬೇಕು ಎಂಬ ನಿಯಮವನ್ನು ಈ ಚಿತ್ರದಲ್ಲಿ ಪಾಲಿಸುವುದಿಲ್ಲ. ಕೊನೆಯದಾಗಿ ಒಂದು ಲಾಸ್ಟ್ ಒಂದು ಇದನ್ನ ನಾನು ಓದ್ತೀನಿ. ನಾವೆಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ದುರ್ಬಲ ವ್ಯಕ್ತಿಗಳೇ. ಅನೇಕ ಬಾರಿ ನಮ್ಮನ್ನು ನಾವೇ ಇಷ್ಟಪಡುವುದಿಲ್ಲ. ನಾವು ಮಾಡಿದ ತಪ್ಪುಗಳಿಗೆ, ಮೂರ್ಖ ಕೃತ್ಯಗಳಿಗೆ ನಮ್ಮನ್ನು ನಾವು ದೂಷಿಸುತ್ತಲೇ ಇರುತ್ತೇವೆ. ನಮಗೆ ಸರಿಯಾದದ್ದನ್ನು ಮಾಡುವ ಆಯ್ಕೆ ಇತ್ತು, ಆದರೂ ನಾನು ಆ ತಪ್ಪನ್ನು ಮಾಡಿದೆ ಎಂದು ಹಳಹಳಿಸುತ್ತೇವೆ. ಆದರೆ ಆ ಆಯ್ಕೆ ಇಂದು ಕಾಣಿಸ್ತಿದೆ ಹೊರತು ಅಂದು ಆ ಮೂರ್ಖತೆಯನ್ನು ಮಾಡಿದಾಗ ನಮಗೆ ಕಾಣಿಸುತ್ತಿಲ್ಲ. ಆದರೂ ಕಾಣಿಸಿದರೂ ಆ ಸ್ಟ್ರೆಂತ್ ಅನ್ನು ನಾವು ಹೊಂದಿದ್ದಿಲ್ಲ ಎಂಬುದನ್ನು ನಾವು ಮಾಚುತ್ತೇವೆ. ಈ ವಯನ ಸಿನಿಮಾಗಳು ನಮ್ಮ ಜೀವನಗಳನ್ನು ಸಹ್ಯಗೊಳಿಸಲು ಸಹಕರಿಸುತ್ತವೆ. ಅದೇ ತಾನೇ ಕಲೆ ಮಾಡಬೇಕಿರೋದು. ನಮ್ಮ ಈ ರೆಚೆಟ್ ಜೀವನಗಳನ್ನು ಸಹ್ಯಗೊಳಿಸುವುದು, ನಮ್ಮನ್ನು ನಾವು ಕ್ಷಮಿಸುವುದು, ನಮ್ಮ ತಪ್ಪನ್ನು ಅರಿಯುವಂತೆ ಮಾಡುವುದು. ಸೊ ಇದರದ್ದು ಬರುತ್ತೆ. ಸೊ ಅದೇ ರೀತಿ ಅಂದ್ರೆ ಕೊನೆಗೆ ಪ್ರಶ್ನೆ ಬರೋದು ಏನು ಅಂದ್ರೆ, ವಾಟ್ ಮೇಕ್ಸ್ ಅ ಸಕ್ಸಸ್ಫುಲ್ ಲೈಫ್? ಏನೋ ನಮಗೊಂದು ಯಶಸ್ಸು ಅಂದ್ರೆ ಒಂದು ಚೌಕಟ್ಟು ಇಟ್ಟು ಕೊಟ್ಟಿದ್ದಾರೆ, ದಿಸ್ ಇಸ್ ವಾಟ್ ಸಕ್ಸಸ್ಫುಲ್ ಲೈಫ್ ಶುಡ್ ಬಿ ಅಂತ. ಈಗ ಐ ಮೈಟ್ ನಾಟ್ ಬಿ ಎ ಸಕ್ಸಸ್ಫುಲ್ ಆ ಟರ್ಮ್ಸ್ ಅಲ್ಲಿ ಇಲ್ಲದೆ ಇರ್ಬೋದು, ಅಥವಾ ಬೇರೊಬ್ಬರ ಟರ್ಮ್ಸ್ ನಲ್ಲಿ ಇಲ್ಲದೆ ಇರ್ಬೋದು, ಅಥವಾ ನನ್ನ ಟರ್ಮ್ಸ್ ನಲ್ಲಿ ಇಲ್ಲದೆ ಇರ್ಬೋದು. ಸೊ ಈ ಮೂಲಭೂತ ಪ್ರಶ್ನೆಗಳನ್ನು ಈ ಸಿನಿಮಾಗಳು ಕೆದಕ್ತವೆ ಅಂತ ಅನ್ಸುತ್ತೆ. ಏನು ಮಾಡದೇನು ನನ್ನ ಲೈಫ್ ಸಕ್ಸಸ್ಫುಲ್ ಆಗ್ಬೋದಾ, ಅಥವಾ ಇಂಥ ಹುಚ್ಚುತನ ಮಾಡಿ, ಸ್ಟುಪಿಡ್ತನ ಮಾಡಿ, ಹಿಡಿತನ ಮಾಡಿಯೂ ನಾನು ಆ ಲೈಫ್ ವಾಸ್ ಇಟ್ ವರ್ತ್ ಇಟ್, ಹುಚ್ಚುತನ ಮಾಡಿ ವರ್ತ್ ಇಟ್, ಅಥವಾ ಇದು ಓಕೆನಾ ಅನ್ನೋ ಒಂದು ಇದನ್ನ, ಈ ಪ್ರಶ್ನೆಗಳನ್ನು ಅವು ಕೆದಕುತ್ತವೆ. ಅದಕ್ಕೆ ಕೆಲವು ಉತ್ತರಗಳು ಕೊಡ್ತೇವೆ, ಕೆಲವು ಉತ್ತರಗಳು ಕೊಡಲ್ಲ. ಬಟ್ ಅದನ್ನ ನಮ್ಗೆ ಒಂದು ರೀತಿಯ ನಮ್ಮ ರೆಚೆಡ್ ಲೈಫ್ಗಳನ್ನು ಸಹ್ಯಗೊಳಿಸಲು ಒಂದಿಷ್ಟು ಸಹಕಾರಿ ಮಾಡ್ತೇವೆ. ಕಲೆ ಮಾಡಬೇಕಾದ ಮೂಲಭೂತ ಕರ್ತವ್ಯವನ್ನು ಈ ಅಲೆಕ್ಸಾಂಡರ್ ಪಾಯಪಿನ ಚಿತ್ರಗಳು ಮಾಡ್ತೇವೆ ಅಂತ ಅನ್ಸುತ್ತೆ. ಓಕೆ, ಇಷ್ಟು ನಾನು ಇದು ಮಾಡಿದ್ದು. ಉಳಿಕೆ ತಾವು ಮಾತಾಡ್ಬೋದು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಪ್ರಶ್ನೆಗಳೇನಾದ್ರು? ಅಂದ್ರೆ ನೀವು ಹೇಳಿದಾಗೆ ಆತ ಇದು ಪ್ರತಿಯೊಂದು ಸಿನಿಮಾ ಪ್ರೋಗ್ರೆಸಿವ್ ಆಗಿ ಮಾಡಿದ್ದಾರೆ. ದಟ್ ವಿ ಕ್ಯಾನ್ ಅಗ್ರಿ. ಸಿ ದಟ್ ಇಸ್ ವೆರಿ ಗುಡ್. ಸಿ ವೆರಿ ಪರ್ಸನ್ ಗೋ ಸ್ಟೆಪ್ ಬೈ ಸ್ಟೆಪ್. ದಟ್ ಈಸ್ ಆಲ್ವೇಸ್ ಗುಡ್. ದಟ್ ನೀವು ಹೇಳಿದ ಪ್ರಕಾರ ಹಿ ಹ್ಯಾಸ್ ಗಾನ್ ಸ್ಟೆಪ್ ಬೈ ಸ್ಟೆಪ್ ಫಾರ್ವರ್ಡ್. ಎಲ್ಲ ಅರ್ಥ ಮಾಡಿಕೊಂಡು ಹಿ ಹ್ಯಾಸ್ ಪ್ರೆಸೆಂಟೆಡ್ the life of a human being, the weaknesses and the drawbacks, ಅದನ್ನ ಪ್ರತಿಯೊಂದು ಮನುಷ್ಯನಲ್ಲಿ ಇರುತ್ತೆ ಅನ್ನೋದು ತೋರಿಸಿದೆ ಅವರು. ದಟ್ಸ್ ದಿ ಗ್ರೇಟ್ನೆಸ್. ಥ್ಯಾಂಕ್ ಯು. ಇನ್ನೊಂದು ದಯವಿಟ್ಟು ತಮಗೊಂದು ಸ್ವಲ್ಪ ಇದು ಹೊಸದಾಗಿದೆ ಅನ್ಸುತ್ತೆ. ಇದು ತಮಗೇನಾದ್ರೂ ಈ ಎರಡು ಚಿತ್ರಗಳು ನೋಡಿದ ಮೇಲೆ ಏನಾದ್ರೂ ಅಭಿಪ್ರಾಯ ಇದ್ರೆ ಚಿಕ್ಕದಾಗಿ ಹೇಳಿದ್ರೆ ಅದು ಒಂದು ಸ್ವಲ್ಪ ಒಳ್ಳೇದು ಅನ್ಸುತ್ತೆ. ಮೇಲ್ಗಡೆ ಕೊಟ್ಟು ಬರ್ತೀನಿ ಸರ್. ಸರ್, ತಮ್ಮ ವಾದ ವೈಖರಿ, ಆ ಕ್ಯಾರೆಕ್ಟರ್ನ ಏನು ಫ್ರೇಮ್ ಮಾಡಿದ್ದಾರೆ ಅದ್ರ ಬಗ್ಗೆ ಬಹಳ ಆಳವಾದ ಅಧ್ಯಯನಕ್ಕೆ ಹೋಗ್ಬಿಟ್ಟಿದ್ದಾರೆ. ಬಟ್ ಸ್ವಲ್ಪ ನಿಮ್ಮ ವಾದ ಸರಣಿ ಸಹಜತೆಗಿಂತ ಪಕ್ಕಕ್ಕೆ ಅಂತೇನೋ ಅನ್ಸುತ್ತೆ. ಯಾಕೆಂದ್ರೆ ನೋ ಮ್ಯಾನ್ ಇಸ್ ಎ ಪರ್ಫೆಕ್ಟ್. ಪ್ರತಿಯೊಬ್ಬರಲ್ಲೂ ದೌರ್ಬಲ್ಯ ಇದೆ. ಪ್ರತಿಯೊಬ್ಬರಿಗೂ ಸನ್ನಿವೇಶ ಅವ್ರನ್ನ ದೌರ್ಬಲ್ಯ ಮಾಡಬಹುದು, ಅಥವಾ ವ್ಯಕ್ತಿಗತವಾದಂಥ ಆಂತರಿಕವಾದ ತುಮುಲುಗಳು ಏನಿರುತ್ತೆ ಅದು ಆ ಮನುಷ್ಯನ ವೀಕ್ ಮಾಡಬಹುದು. ಆದರೆ ನನ್ನ ದೃಷ್ಟಿಲಿ ಆ ಏನು ನೀವು ದೌರ್ಬಲ್ಯ ಅಂತ ಹೇಳ್ತಿದ್ದೀರಾ ಆ ಪದನೇ ನಾನು ಸ್ವಲ್ಪ ವಿರೋಧ ಮಾಡ್ತೀನಿ. ಕಾರಣ ಇಷ್ಟೇ, ಪ್ರತಿ ದೌರ್ಬಲ್ಯಗಳು ಆ ಮನುಷ್ಯನ ವ್ಯಕ್ತಿತ್ವವನ್ನು ರೂಪಿಸುತ್ತೆ. ಇಟ್ ಮೋಲ್ಸ್ ದ ಪರ್ಸನಾಲಿಟಿ ಆಫ್ ಈಚ್ ಅಂಡ್ ಎವ್ರಿಬಡಿ. ಆ ಮೋರ್ನ ಆ ದೌರ್ಬಲ್ಯಗಳನ್ನ ಅವನು ಹತ್ತಿಕ್ಕದಕ್ಕೆ ಏನು ಪ್ರಯತ್ನ ಬೀಳ್ತಾನೆ ಜೀವನದಲ್ಲಿ, ಅವ್ನಿಗೆ ಸಪೋರ್ಟ್ ಸಿಗ್ಬೋದು, ಸಿಗದಲ್ಲೇ ಇರ್ಬೋದು, ಅಥವಾ ತನ್ನ ಸ್ವಶಕ್ತಿಯಿಂದ ಮಾಡ್ಬೋದು. ಅವನು ಬೆಳವಣಿಗೆ ಆಗ್ತಾ ಆಗ್ತಾ ಅವನ ವ್ಯಕ್ತಿತ್ವ ರೂಪುಗೊಳ್ಳುತ್ತೆ. ಮನುಷ್ಯ ಪಕ್ವ ಆಗ್ತಾ ಹೋಗ್ತಾನೆ. ಅನುಭವದ ಹಿನ್ನೆಲೆಯಲ್ಲಿ ಅನುಭವದ ಮೆಟ್ಟಿಲುಗಳನ್ನ ಏರ್ತಾ ಏರ್ತಾ ಅವನು ಪಕ್ವ ಆಗ್ತಾ ಹೋಗ್ತಾನೆ. ಅದು ಬಹುಶಃ ಅವನ ಜೀವನದಲ್ಲಿ ಕಡೆಗಟ್ಟದಲ್ಲಿ, ಈ ಚಿತ್ರದಲ್ಲಿ, ಎರಡನೇ ಚಿತ್ರದಲ್ಲಿ ಕಡೆಗಟ್ಟದಲ್ಲಿ ಅವನಿಗೆ ರಿಯಲೈಸ್ ಆಗುತ್ತೆ.
ಬಟ್ ಕೆಲವರಿಗೆ ಮಧ್ಯ ವಯಸ್ಸಿನಲ್ಲೇ ಆಗ್ಬೋದು. ದೆನ್ ದೇ ವಿಲ್ ಟೇಕ್ ಸಮ್ ಡಿಸಿಷನ್, ವೆರಿ ವೆರಿ ಟಫ್ ಡಿಸಿಷನ್ ದೇ ವಿಲ್ ಟೇಕ್ ಅಪಾರ್ಟ್ ಫ್ರಮ್ ದೇರ್ ಸೆಂಟಿಮೆಂಟ್ಸ್. ಅವನ ಮಗಳನ್ನ ಕೂಡ ಅವನು ತ್ಯಜಿಸಿ ಅವನ ಮಾತುಗಳನ್ನ ಧಿಕ್ಕರಿಸಿದಾಗ ಅವನು ಬೇರೆ ತರ ಎಕ್ಸ್ಪ್ರೆಸ್ ಮಾಡಬಹುದಾಗಿತ್ತು. ಬಟ್ ಲೈಫ್ ಇಸ್ ನಾಟ್ ಟು ಎಸ್ಕೇಪ್ ಫ್ರಮ್ ದ ಪ್ರಾಬ್ಲಮ್, ಲೈಫ್ ಇಸ್ ಟು ಕೋಪ್ ಅಪ್ ವಿತ್ ದ ಪ್ರಾಬ್ಲಮ್. ಅದನ್ನ ಅರ್ಥ ಮಾಡ್ಕೊಂತಾರೆ. ಇಂಥ ಒಂದು ಸ್ಪಷ್ಟವಾದ ಉದಾಹರಣೆಗಳಿದ್ದಾಗ ಆ ದೌರ್ಬಲ್ಯಗಳನ್ನ ಚಿತ್ರಿಸಬೇಕಾದ್ರೆ ವೀಕ್ನೆಸ್ನ ಯಾಕೆ ತೋರಿಸ್ಬೇಕು ವ್ಯಕ್ತಿಗಳಲ್ಲಿ? ಅದನ್ನ ನಾವು ಬೇರೆ ರೀತಿ ಯಾಕೆ ಅದನ್ನ ರಿಯಾಲಿಟಿಗೆ ಹತ್ರ ಇಟ್ಕೊಂಡು ಬೇರೆ ತರ ಯಾಕೆ ಪ್ರೊಜೆಕ್ಟ್ ಮಾಡಬಾರ್ದು ಅಂತ ನನ್ನ ಒಂದು ಸಂದೇಹಕ್ಕೆ ನೀವು ಸ್ವಲ್ಪ ಪರಿಹಾರ. ಒಂದ್ ಸ್ವಲ್ಪ ಅರ್ಥ ಮಾಡ್ಕೊಂಡು ಪೂರ್ತಿ ಅರ್ಥ ಮಾಡ್ಕೊಳ್ಳಿಲ್ಲ ನೀವು. ಅದನ್ನ ದೌರ್ಬಲ್ಯ ಯಾಕೆ ಅಂತ ಕರಿತೀರಾ ಅಂತ ಹೇಳಿದ್ರಲ್ಲ, ಅದು ನನಗೆ ತುಂಬಾ ಕರೆಕ್ಟ್ ಅನಿಸುತ್ತೆ. ಅದನ್ನ ಯಾಕೆ ದೌರ್ಬಲ್ಯ ಕರಿಬೇಕು? ಅದು ನಮ್ ಪಾರ್ಟ್ ಆಫ್ ಅಸ್ ಅಂತ ಅನ್ಬಹುದು. ಹಾ, ಅದಕ್ಕೆ ಈಗ ಬಟ್ ಅದನ್ನ ಅರ್ಥ ಮಾಡ್ಕೊಳಕ್ ನಮ್ ಭಾಷೆದು ಮಿತಿ ಇರುತ್ತಲ್ಲ, ಅದನ್ನ ದೌರ್ಬಲ್ಯ ಅಂತಾನೆ ಕರಿಬೇಕಾ? ಆ ಸನ್ನಿವೇಶದಲ್ಲಿ ನನ್ಗೆ ಏನೋ ಮಾಡಕ್ ಆಗಿಲ್ಲ ಅಂದ್ರೆ ಅದನ್ನು ನೀವ್ ಹೇಳ್ತಾ ಇರೋದು ನನ್ಗೆ ಅರ್ಥ ಆದಂಗೆ ದಟ್ ಇಸ್ ಹೌ ಈಸ್ ಗೋಯಿಂಗ್ ಟು ರಿಯಾಕ್ಟ್. ಅದು ಅವನು ಪ್ರವೃತ್ತಿ. ಆದ್ರೆ ನಾನ್ ನೋಡ್ಬೇಕಾದ್ರೆ ಅದು ಬಿಕಾಸ್ ಈಸ್ ಆ ಚೌಕಟ್ಟಿನಲ್ಲಿ ಅವನು ಫೇಲ್ ಆಗ್ತಾ ಇದ್ದಾನೆ. ಏನೋ ಅವನು ತನಗೆ ಏನ್ ಎಕ್ಸ್ಪೆಕ್ಟ್ ಆಗಿದ್ದು ಒಬ್ಬ ಶಿಕ್ಷಕನಾಗಿ, ತಂದೆಯಾಗಿ, ಮತ್ತೊಂದು ಆಗಿ ಏನೇ ಮಾಡ್ಬೇಕಾಗಿರ್ಬೋದು, ತಾನು ಬಯಸಿದ್ದನ್ನು ಮಾಡಕ್ ಆಗ್ತಾ ಇಲ್ಲ ಅಂದ್ಬಿಟ್ಲೆ ಅದನ್ನು ದೌರ್ಬಲ್ಯ ಅಂತ ಕರಿತೀವಿ ನಾವು. ಈಗ ನಾವು ಇನ್ನೂ ಮುಂದೆ ಹೋಗಿ ಒಂದ್ ಸ್ವಲ್ಪ ಹಿಂದೆ ನೋಡಿ, ಇಲ್ಲ ದೌರ್ಬಲ್ಯ ದಟ್ ಇಸ್ ವಾಟ್ ಹಿ ಈಸ್ ಅಂತ ನೀವು ಅನ್ಬೋದು. ಅದು ಕರೆಕ್ಟ್ ಇದೆ ಅಬ್ಸರ್ವೇಷನ್. ಅಷ್ಟೇ ಅಲ್ಲ, ಈಗ ಯಾವುದನ್ನ ಅವ್ರು ಗುರ್ತು ಮಾಡಿದ್ರು ನೀವು ಅದನ್ನ ಗ್ರಹಿಸಬೇಕಾದ ಕ್ರಮ ಏನಪ್ಪಾ ಅಂತಂದ್ರೆ, ಸಾಮಾನ್ಯವಾದ ಸಿನಿಮಾ ತಯಾರಿಕೆಯ ಕ್ರಮದಲ್ಲಿ ಶ್ರೀರಾಮನಂತಹ ವ್ಯಕ್ತಿಯನ್ನೇ ನಾಯಕನನ್ನಾಗಿ ಮಾಡುವುದು ಅಭ್ಯಾಸ. ಎಲ್ಲವೂ ಸರಿಯಾದ ಆಯ್ಕೆಯ ದೃಷ್ಟಿಯಿಂದ ಸರಿಯಾದ, ಅವನ ತೀರ್ಮಾನವೇ ಅತ್ಯಂತ ಮಾರಲ್ ಆದ, ಎಥಿಕಲ್ ಆದ ವ್ಯಕ್ತಿಯನ್ನೇ ನಾಯಕನನ್ನಾಗಿ ಮಾಡುವುದು ಸಾಮಾನ್ಯ ಜನಪ್ರಿಯ ಸಿನಿಮಾಗಳ ಅಭ್ಯಾಸ. ಸಿದ್ಧ ಸೂತ್ರ ಅಂತಲೂ ನಾವು ಹೇಳಕ್ಕಾಗಲ್ಲ, ಅದು ಅಭ್ಯಾಸ. ಅದು ನಮಗೆ ನಮ್ಮ ಒಳಗಡೆಗೆ ನಮ್ಮನ್ನ ನಾವು ರೂಪಿಸಿಕೊಂಡ ಕ್ರಮ ಅಂತೇನಿದೆಯಲ್ಲ, ಬದುಕು, ಶಾಲೆ, ನಮ್ಮ ಸೊಸೈಟಿ, ಇದೆಲ್ಲವೂ ಪುರುಷೋತ್ತಮನನ್ನ ನಾಯಕನನ್ನಾಗಿ ನೋಡುವ ಅಭ್ಯಾಸ ಇರುತ್ತೆ. ಇಲ್ಲಿ ಪುರುಷರನ್ನ ನಾಯಕರನ್ನಾಗಿ ಮಾಡಲಾಗಿದೆ, ಪುರುಷೋತ್ತಮನನ್ನ ಅಲ್ಲ ಅನ್ನೋದನ್ನ ಗಮನಿಸಬೇಕು. ಹೀಗಾಗಿ ಈ ಸಾಮಾನ್ಯವಾದ ಮನುಷ್ಯ, ಅಥವಾ ಈಗ ಹೇಳಿದ 4-5 ಸಿನಿಮಾಗಳ 7 ಸಿನಿಮಾಗಳ ಸೂಚ್ಯವಾಗಿ ಕಥೆಗಳನ್ನು ಹೇಳಿದ್ದಾರೆ. ಕೆಲವೊಂದು ನೀವು ನೋಡಿರ್ತೀರಿ, ಕೆಲವೊಂದು ನೀವು ನೋಡಿರಲ್ಲ. ಅದರಲ್ಲೂ ಮೊದಲನೆಯ ಸಿನಿಮಾದಲ್ಲಿ ಒಬ್ಬ ಡ್ರಗ್ ಅಡಿಕ್ಟ್ ಹೆಣ್ಣು ಮಗಳು ಇನ್ನೊಂದು ಮಗು ಹೊಟ್ಟೆಯಲ್ಲಿದ್ದು ಅದನ್ನು ಸ್ವೀಕರಿಸಬೇಕೋ ಬೇಡವೋ ಅನ್ನುವ ಪ್ರಶ್ನೆ ಅವಳು ತೀರ್ಮಾನ ತಗೊಳಂಗೆ ಇಲ್ಲ, ಸೊಸೈಟಿ ತೀರ್ಮಾನ ತಗೊಳ್ಳೋಕೆ. ಅಂದ್ರೆ ಒಬ್ರು ಬೇಕು ಅಂತ ಇನ್ನೊಬ್ರು ಬೇಡ ಅಂತ, ಅದ್ರ ಮಧ್ಯೆ ಆ ಹೆಣ್ಣು ಮಗಳದ್ದು ಒಂದು ತೀರ್ಮಾನ ಇರುತ್ತಲ್ಲ, ಅದನ್ನ ತಗೊಳ್ಳೋದಕ್ಕೆ ಬಿಡದೆ ಇರುವ ಸೊಸೈಟಿ ಕೂಡ ಇರುತ್ತೆ. ಅಂದ್ರೆ ಅವಳೇನ್ ಪರ್ಫೆಕ್ಟ್ ಆದ ಹೆಣ್ಣು ಮಗಳಲ್ಲ, ಆ ನಿಮಿಷಕ್ಕೆ ಆನಂದ ಬೇಕು, ಅವಳು ಡ್ರಗ್ ತಗೊಂಡಿದ್ಲು. ಆದ್ರೆ ನಂತರ ಈ ಸೊಸೈಟಿ ಯಾವ ತರಹ ಅದನ್ನ ಪ್ರತಿಕ್ರಿಯಿಸುತ್ತೆ ಅನ್ನುವುದೇ ಈ ತರ, ಅಂದ್ರೆ ಅಲೆಕ್ಸಾಂಡರ್ ಪೈನ್ ನ ಮೊದಲನೆಯ ಸಿನಿಮಾದ ಕತೆ. ಅದೇ ತರಹ ನೆಬ್ರಾಸ್ಕಾ ತರಹದ ಕತೆ. ಇವೆಲ್ಲವೂ ಅಂತಿಮವಾಗಿ ಸಿನಿಮಾದ ಅಂತ್ಯದಲ್ಲಿ ಒಂದು ಅದ್ಭುತವಾದ ಫೀಲ್ ಗುಡ್ ಎಫರ್ಟ್ ಅನ್ನ, ಫೀಲ್ ಗುಡ್ ವಿವರವನ್ನ ಕೊಟ್ಟು, ಈಗ ನಾವೇ ನೋಡಿದ ಅಬೌಟ್ ಶ್ಮಿಟ್ ಸಿನಿಮಾದಲ್ಲಿ ಕಡೆಯಲ್ಲಿ ಬರುವ 6 ವರ್ಷದ ಮಗುವಿನ ಪೇಂಟಿಂಗ್, ಒಬ್ರನ್ನೊಬ್ರು ಕೈ ಹಿಡ್ಕೋಬೇಕು ಅನ್ನುವ ಒಂದು ಸಣ್ಣ ವಿವರದ ಮೂಲಕ ಹೇಗೆ ನಮಗೆ ಸಿನಿಮಾ ಮುಗಿದ ಆಚೆಗೆ ಹೋಗುವಾಗ ಒಂದು ಮನಸ್ಸಿನಲ್ಲಿ ಆನಂದ ಇರುವ ಹಾಗೆ, ಫೀಲ್ ಗುಡ್ ಅನ್ನುವ ಸ್ಥಿತಿ ಇರುವ ಹಾಗೆ ಮಾಡುತ್ತೋ, ಅದೇ ಕ್ರಮದಲ್ಲಿ ಇದಕ್ಕೆ ಮುಂಚೆ ನೀವು ನೋಡಿದ ಎಲೆಕ್ಷನ್ ಕೂಡ ಅದೇ ತರಹದ ಒಂದು ಪ್ರಯತ್ನವಾಗಿ ಅಂತ್ಯದಲ್ಲಿ ಟೇಕ್ ಹೋಮ್ ಮೆಟೀರಿಯಲ್ ಫೀಲ್ ಗುಡ್ ಆಗಿರುತ್ತೆ. ಆದರೆ ಮೂಲತಃ ಅಲೆಕ್ಸಾಂಡರ್ ಪೈನ್ ಪ್ರಧಾನವಾದ ಆಯ್ಕೆಯಲ್ಲಿರುವ ವಿಷಯ ಏನಪ್ಪಾ ಅಂತಂದ್ರೆ, ಅವನು ಪುರುಷೋತ್ತಮರನ್ನ ಇಟ್ಕೊಂಡು ಸಿನಿಮಾ ಕಟ್ಟೋಲ್ಲ, ಪುರುಷರನ್ನ ಅಂದ್ರೆ ಮನುಷ್ಯರನ್ನ ಇಟ್ಕೊಂಡು ಸಿನಿಮಾ ಕಟ್ತಾನೆ ಅನ್ನುವುದು. ಅದನ್ನ ನೀವು ದೌರ್ಬಲ್ಯ ಅಂತ ಕರಿತೀರೋ ಏನಂತ ಕರಿತೀರೋ, ಆದ್ರೆ ನಾವೆಲ್ಲರೂ ಸೂಪರ್ ಮ್ಯಾನ್ಗಳಲ್ಲ. ಇರೋರೆಲ್ಲ ಶ್ರೀರಾಮಚಂದ್ರ ಆಗಕ್ಕೆ ಸಾಧ್ಯವೂ ಇಲ್ಲ, ಅಥವಾ ಬಲಭೀಮ ಆಗೋಕ್ಕೂ ಸಾಧ್ಯ ಇಲ್ಲ. ಆ ಶ್ರೀರಾಮಚಂದ್ರನಲ್ಲೂ ಇರುವ ಮಿತಿಗಳನ್ನ, ದೌರ್ಬಲ್ಯಗಳನ್ನ ಹೇಳುವುದು ಕಲೆ ಆಗತ್ತೆ ಅಲ್ವಾ? ಹಾಗೆ ಆ ಬಲಭೀಮನಲ್ಲೂ ಇರುವ ಮಿತಿಗಳನ್ನ, ದೌರ್ಬಲ್ಯಗಳನ್ನ ಹೇಳುವುದು ಆರ್ಟ್ ಆಗುತ್ತೆ. ಹಾಗೆಯೇ ಇಲ್ಲಿ ಪೈನ್ ಏನ್ ಮಾಡ್ತಾನೆ,
ರಿಟೈರ್ ಆಗ್ತಿರುವ ವ್ಯಕ್ತಿಯ ವಿವರವನ್ನ ತೋರಿಸುವಾಗಲೇ ದೃಶ್ಯದ ಆರಂಭದಲ್ಲಿ, ಸಿನಿಮಾದ ಆರಂಭದಲ್ಲೇ ಅವನು ಟಾಪ್ ಆಂಗಲ್ ಶಾಟ್ ನೀಡ್ತಾನೆ. ಆ ಟಾಪ್ ಆಂಗಲ್ ಶಾಟ್ ನಿಮ್ಮನ್ನ ಅವನು ಎಷ್ಟು ಒಂಟಿಯಾಗಿದ್ದಾನೆ ಒಳಗೆ. ಟಾಪ್ ಬೃಹತ್ ನಗರ, ಅರ್ಬನ್ ಸ್ಕೇಪ್ 4-5 ಶಾಟ್ ಬರುತ್ತೆ. 4-5 ಅರ್ಬನ್ ಸ್ಕೇಪ್ ಶಾಟ್ ಆದ ತಕ್ಷಣ ಒಂದು ಕಚೇರಿಯ ಒಳಗಡೆಯ ಶಾಟ್, ಸಂಪೂರ್ಣ ಎಂಟಿಯಾಗಿರುವ ಹಾಲ್, ಅದರಲ್ಲಿ ಒಬ್ಬ ವ್ಯಕ್ತಿ ಒಂಟಿಯಾಗಿ ಕೂತಿದ್ದ. ಇಷ್ಟೆಲ್ಲ ಜನ ಸುತ್ತ ಇದ್ದು ಒಂಟಿಯಾಗಿದ್ದಾನಲ್ಲ ಒಳಗೆ, ಅದರ ಬಗ್ಗೆ ಮಾತಾಡ್ತಿದ್ದ. ಹಾಗಾಗಿ ಸಿನಿಮಾದ ಉದ್ದಕ್ಕೂ ಟಾಪ್ ಆಂಗಲ್ ಶಾಟ್ಗಳು ಮತ್ತೆ ಮತ್ತೆ ಬರುತ್ತೆ. ನೀವು ಅಬೌಟ್ ಸ್ಮಿಟ್ ಅಲ್ಲಾದ್ರೂ ಗಮನಿಸಬಹುದು, ಅಥವಾ ಎಲೆಕ್ಷನ್ ಸಿನಿಮಾದಲ್ಲಾದ್ರೂ ಗಮನಿಸಬಹುದು. ಎಲೆಕ್ಷನ್ ನಲ್ಲಿ 4 ಪಾತ್ರಗಳ ಕಥೆಯನ್ನ ಹೇಳ್ತಾನೆ ಅವನು. ಅವುಗಳು ಎಲ್ಲವೂ ಎಷ್ಟು ಕುಬ್ಜವಾದವು ಈ ಸೊಸೈಟಿಯ ಒಳಗಡೆ ಅನ್ನುವುದಕ್ಕೆ ಕಡೆಯಲ್ಲೊಂದು ಬೃಹತ್ತಾದ ಮಾಂಟಾಜ್, 4 ಪಾತ್ರಗಳ ಮಾಂಟಾಜ್ ಬರುತ್ತೆ. ಇವನು ಈ ಪಾಠ ಮಾಡ್ತಿದ್ದ ಮೇಷ್ಟ್ರು ಕುಬ್ಜ ಆಗ್ತಾನೆ, ತಾನು ಗೆದ್ದೆ ಅಂದುಕೊಂಡ ಹೆಣ್ಣು ಮಗಳು ಕೂಡ ಕುಬ್ಜವಾಗ್ತಾಳೆ. ಇನ್ನೊಬ್ಬ ಕಾಲ್ ಮುರ್ಕೊಂಡಿದ್ದ ಪಾತ್ರ ಏನಿತ್ತು ಎಲೆಕ್ಷನ್ ನಲ್ಲಿ ನಂತರ ಸೋತವನು ಅಂತ ಹೇಳುವ ಪಾತ್ರ ಕೂಡ ಕುಬ್ಜವಾಗುತ್ತೆ. ಹೀಗೆ ಎಲ್ಲ ಪಾತ್ರಗಳು ಅವುಗಳ ಕುಬ್ಜತೆಯನ್ನು ತೋರಿಸುವ ಮೂಲಕ ಅವು ಇಷ್ಟೆಲ್ಲ ಜನ ಸುತ್ತ ಇದ್ರೂ ಒಳಗಡೆ ಒಂಟಿಯಾಗಿದ್ದಾವೆ ಅನ್ನುವ ವಿವರವನ್ನ ಅಲೆಕ್ಸಾಂಡರ್ ಪೈನ್ ಹೇಳ್ತಾನೆ. ಇದು ಇವರು ರಾಜಶೇಖರ ಅಕ್ಕಿಯವರು ನೋಡುವ ಕ್ರಮಕ್ಕಿಂತ ಭಿನ್ನ ದೃಷ್ಟಿಕೋನದಲ್ಲಿ ನಾನು ಹೇಳೋದಕ್ಕೆ ಏನು ಇಷ್ಟಪಡ್ತೀನಿ ಅಂತಂದ್ರೆ, ನಾನು ಇದುವರೆಗೆ 4 ಸಲ ಅಮೆರಿಕಕ್ಕೆ ಹೋಗಿದ್ದು. ಇಲ್ಲೂ ಅನೇಕರು ಅಮೆರಿಕಾಗೆ ಹೋಗಿರುವ ಜನ ಇದ್ದಿರಬಹುದು. ಎಲ್ಲರೂ ನಿಮಗೆ ಎದುರುಗಡೆಗೆ ಸಿಕ್ಕ ಕೂಡಲೇ ಎಷ್ಟು ಸುಂದರವಾಗಿ ನಗ್ತಾರೆ, ಬನ್ನಿ ಊಟ ಕೊಡಿಸ್ತೀನಿ ಅಂತಾರೆ, ಊಟವನ್ನ ಸಂಭ್ರಮಿಸ್ತಾರೆ. ಅಂದ್ರೆ ಆ ಕ್ಷಣದಲ್ಲಿ ಸಂಭ್ರಮ ಇರುತ್ತೆ. ನೀವು ಅವ್ರ ಹತ್ರ ಮಾತಾಡ್ತಾ ಹೋದ ಹಾಗೆ ಅಲ್ಲಿರುವ ಪ್ರತಿಯೊಬ್ಬರು, ಅದು ಯಾವುದೋ ದೇಶದಿಂದ ಬಂದವರಾಗಿರಬಹುದು, ಭಾರತದಿಂದ ಹೋದವರಾಗಿರಬಹುದು, ಪ್ರತಿಯೊಬ್ಬರು ಒಂಟಿ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಹೋಗುತ್ತೆ 2ನೇ ದಿವಸ ಅಥವಾ 3ನೇ ದಿವಸಕ್ಕೆ. ಈ ಅಮೆರಿಕಾದಂತಹ ದೇಶದಲ್ಲಿ, ಜಗತ್ತಿನ ಅತ್ಯುತ್ತಮ ದೇಶಗಳಲ್ಲಿ ಒಂದು ಅನ್ನುವಂತಹ ದೇಶದಲ್ಲಿ ಕೂಡ, ನಾವು ಅತ್ಯದ್ಭುತವಾದ ಸಮಾಜ ಕಟ್ಟಿದ್ದೀವಿ ಅನ್ನುವ ದೇಶದಲ್ಲಿ ಕೂಡ ಜನ ಒಳಗೆ ಒಂಟಿಯಾಗಿದ್ದಾರೆ, ಅವರ ಒಳಗಡೆ ಅವರೊಬ್ಬರೇ ಆಗಿದ್ದಾರೆ ಅನ್ನೋದು ಅಲೆಕ್ಸಾಂಡರ್ ಪೈನ್ ಸಿನಿಮಾದ ಪ್ರಧಾನವಾದ ಆತ ಹೇಳೋಕೆ ಹೊರಟಿರುವ ವಿವರ. ಅದಕ್ಕಾಗಿಯೇ ಸೈಡ್ ವೇಸ್ ತರಹದ ಸಿನಿಮಾ ಅಥವಾ ಇನ್ನೊಂದೇನನ್ನ ಎಲ್ಲ ಸಿನಿಮಾಗಳಲ್ಲಿ ಆತ ದೊಡ್ಡ ನಟರನ್ನ ಹಾಕೋತಾನೆ. ಆ ದೊಡ್ಡ ನಟರನ್ನ ಹಾಕೊಂಡಿದ್ದ ಕಾರಣವಾಗಿ ಆಗುವ ಲಾಭ ಏನು ಅಂದ್ರೆ, ಅವನಿಗೆ ಹೆಚ್ಚು ಹಣ ಸಿಗುತ್ತೆ ಸಿನಿಮಾ ಮಾಡೋಕ್ಕೆ. ಅವನು ಮೊದಲನೇ ಸಿನಿಮಾ ಮಾಡೋಕ್ಕೆ ಸಿಕ್ಕಿದ್ದಕ್ಕಿಂತ ಹೆಚ್ಚು ಹಣ ಸಿಗುತ್ತೆ. ಆದ್ರೆ ಆ ಪ್ರೋಸೆಸ್ ಇದೆಯಲ್ಲ, ಆ ತರಹದ ಒಬ್ಬ ಸ್ಟಾರ್ನ ಇಂಥ ಸಿನಿಮಾಕ್ಕೆ ಒಪ್ಪಿಸುವ ಪ್ರೋಸೆಸ್, ಅದು ನಮ್ಮ ರಾಮಣ್ಣನ, ಇಲ್ಲೇ ಇರುವ ಮೇಕಪ್ ರಾಮಣ್ಣನ ಅಥವಾ ವೆಂಕಟೇಶನ್ನ ಕೇಳಿದ್ರೆ ಗೊತ್ತಾಗುತ್ತೆ. ಯಾವ ಜನಪ್ರಿಯ ನಟರು ಕೂಡ ಈ ತರಹದ ಮನುಷ್ಯ ಪಾತ್ರಗಳನ್ನ ಮಾಡೋಕೆ ಒಪ್ಪದೇ ಇಲ್ಲ. ಯಾಕೆ ಅಂದ್ರೆ ಅವರು ತಮ್ಮ ಇಮೇಜ್ಗೆ ಬದ್ಧವಾದಂತಹ ಪಾತ್ರಗಳನ್ನೇ ಮಾಡೋಕ್ ಸಿದ್ಧವಾಗಿರ್ತಾರೆ. ಬೇರೆಯದನ್ನ, ಉದಾಹರಣೆಗೆ ಚೋಮನ ದುಡಿ ತರಹದ ಪಾತ್ರವನ್ನ ಸುಮ್ನೆ ಅಂದುಕೊಂಡ ರೇ ಪ್ರಪಂಚದಲ್ಲಿ ಊಹೆಯಲ್ಲಿ ರಾಜ್ಕುಮಾರ್ ಅವ್ರು ಮಾಡಿಬಿಟ್ಟಿದ್ರೆ ಏನಾಗಬಹುದಾಗಿತ್ತು. ಆರ್ಟ್ ಸಿನಿಮಾ ಚಳುವಳಿ, ಇಡೀ ಆರ್ಟ್ ಸಿನಿಮಾ ಚಳುವಳಿಯ ದಿಕ್ಕೆ ಬದಲಾಗಬಹುದಾಗಿತ್ತಲ್ವಾ. ಅವರು ಅಂತ ಸಿನಿಮಾಗಳನ್ನ ಅವ್ರ ಜೀವನದುದ್ದಕ್ಕೂ ಆರಿಸ್ಕೊಳ್ಳೇ ಇಲ್ಲ ಅಲ್ವಾ. ಅಂದ್ರೆ ಅವ್ರ ಸಿನಿಮಾಗಳು ಕೆಟ್ಟದ್ದು ಅಂತ ನಾನು ಹೇಳ್ತಿಲ್ಲ, ಆದ್ರೆ ಒಬ್ಬ ಜನಪ್ರಿಯ ನಾಯಕನನ್ನ ಅತ್ಯಂತ ತಮ್ಮ ಕೆರಿಯರಿನ ಉಚ್ಛ್ರಾಯ ಸ್ಥಿತಿಯಲ್ಲಿರುವಂತವ್ರನ್ನ, ಜಾಕ್ ನಿಕಲ್ಸ್ ಅನ್ನ ಸೈಲೆನ್ಸ್ ಆಫ್ ದಿ ಲ್ಯಾಂಪ್ಸ್ ನೀವು ನೋಡಿರ್ತೀರಿ, ಒನ್ ಹೂ ಫ್ಲೂ ಓವರ್ ದಿ ಕುಕ್ಕೂಸ್ ನೆಸ್ಟ್ ನೀವು ನೋಡಿರ್ತೀರಿ, ಅಥವಾ OCD ಇದ್ದ ಪಾತ್ರದ ಬಗೆಗಿನ ಇನ್ನೊಂದು ಸಿನಿಮಾ ಇದೆ, ಆ ಸಿನಿಮಾದ ಹೆಸರು ಮರ್ತಿದ್ದೀನಿ. ಆ ತರದ ಪಾತ್ರ ನೀವು ನೋಡಿರ್ತೀರಿ. As good as it gets ಅಂತ. As good as it gets. As good as it gets. ಆ ಸಿನಿಮಾಗಳ ಹೆಸರು ಸಾಮಾನ್ಯ ನನಗೂ ಸ್ವಲ್ಪ ಮರೆಯುತ್ತೆ. ಸಿನಿಮಾದ ಇಮೇಜ್ಗಳಿಗೆ ಜ್ಞಾಪಕ ಇರುತ್ತೆ, ವ್ಯಕ್ತಿಗಳ ಮುಖ ನೆನಪಿರುತ್ತೆ, ಹೆಸರು ಮರೆತೋಗುತ್ತೆ ಅಂತೀವಲ್ಲ ಆ ತರಹ. ಈ ತರಹದ ಒಂದು ಉದ್ಯಮದ ಪ್ರಮುಖ ನಟನನ್ನ
ಇಂಥದ್ದೊಂದು ಪಾತ್ರಕ್ಕೆ ಒಪ್ಪಿಸಿ ಆಕ್ಟ್ ಮಾಡಿಸಿದ್ದಾನಲ್ಲ, ಅದೇ ಅವನ ದೊಡ್ಡ ಸಾಧನೆ ಅಂತ ಹೇಳಬೇಕು. ಮತ್ತೆ ಹಾಗೆ ಮಾಡುವಾಗ ಮಗಳನ್ನ ನೀನ್ ಇವನನ್ನ ಮದುವೆ ಆಗಬೇಡ ಅನ್ನುವ ಮಾತನ್ನ ಒಬ್ಬ ಪ್ರಸಿದ್ಧ ನಟನ ಜೊತೆಗೆ ಆಡಿಸ್ತಾ ಅವನನ್ನ ಯಾರು ಪ್ರೋಟಗಾನಿಸ್ಟ್ ಸಿನಿಮಾ ಕಥೆಯ ಪ್ರಧಾನ ಪಾತ್ರವು ಆ ಪಾತ್ರದ ಬಗ್ಗೆನೆ ನೋಡ್ತಿರುವವರಲ್ಲಿ ಅಪ್ಯಾತಿ ಉಂಟಾಗುವ ಹಾಗೆ ಮಾಡ್ತಾನಲ್ಲ, ಎಂಪತಿ ಉಂಟಾಗುವುದೇ ಪ್ರಧಾನವಾದ್ದು ಜನಪ್ರಿಯ ಸಿನಿಮಾಗಳಲ್ಲಿ. ಅವನ ಬಗ್ಗೆ ಎಂಥ ಅನುಭೂತಿ ಹುಟ್ಟುತ್ತೆ ಅಂದ್ರೆ ಅವನು ಮಾಡಿದ್ದೆಲ್ಲ ಶ್ರೇಷ್ಠ ಅಂತ. ನೀವು ಎನ್ ಜಿ ರಾಮಚಂದ್ರನ್ ಅವರ ಸಿನಿಮಾಗಳಲ್ಲಿ ಸರಿಸುಮಾರು 60% ಸಿನಿಮಾಗಳಲ್ಲಿ ಆ ಪಾತ್ರ ಪ್ರವೇಶ ಆಗೋದು ಯಾವಾಗ ಅಂದ್ರೆ ಒಬ್ಬ ಹೆಣ್ಣು ಮಗಳಿಗೆ ರೇಪ್ ಆಗ್ತಿರುತ್ತೆ, ಅವ್ರ ಪ್ರವೇಶ ಆಗಿ ಆ ಹುಡುಗಿಯನ್ನು ಬಚಾವ್ ಮಾಡ್ತಾರೆ. ಆದ್ರೆ ಆ ತರಹದ ಎಂಪತಿ, ಇವನು ಮಾಡಿದ್ದೆಲ್ಲ ಸರಿ, ಇವನು ಕಾಲಿಟ್ಟಿದ್ದೆಲ್ಲ ನ್ಯಾಯ ಅನ್ನುವ ಪಾತ್ರಗಳನ್ನೇ ಮಾಡುವ ಪ್ರಧಾನ ಪಾತ್ರಗಳ ಜೊತೆಗೆ ಅಪೇತಿ ಉಂಟಾಗುವಂತಹ ಪಾತ್ರವನ್ನು ಸೃಷ್ಟಿ ಮಾಡೋದಿದೆಯಲ್ಲ, ಅದು ಒಂದು ಉದ್ಯಮದ ಒಳಗೆ ದೊಡ್ಡ ಸಾಧನೆ. ಆ ದೃಷ್ಟಿಯಿಂದ ನಾವು ನೋಡ್ಬೇಕು. ಇದನ್ನ ದೌರ್ಬಲ್ಯ ಅಂತ ನೀವು ಕರಿತೀರೋ, ಮಿತಿ ಅಂತ ಕರಿತೀರೋ, ಅದು ನೀವಿಟ್ಕೊಳ್ಳೋ ಹೆಸರು. ಆದ್ರೆ ಪ್ರಧಾನವಾಗಿ ಪುರುಷೋತ್ತಮ ಪಾತ್ರಗಳಲ್ಲದೆ ಪುರುಷ ಪಾತ್ರ, ಮನುಷ್ಯ ಪಾತ್ರಗಳನ್ನ ಕಥೆಯಾಗಿ ಅದನ್ನೇ ಅವರು ಆತನ ಆ ಕಥೆಯ ಆಯ್ಕೆಯ ಬಗ್ಗೆನೆ ಪ್ರಧಾನವಾಗಿ ರಾಜಶೇಖರ್ ಮಾತಾಡಿದ್ರು. ಜಕ್ಸ್ಟಪೊಸಿಷನ್ ಮಾಡ್ತಾ, ಅಂದ್ರೆ ಜಕ್ಸ್ಟಪೊಸಿಷನ್ ಇಸ್ ಅ ಮೇಜರ್ ಕೆಲಸ ಸಿನಿಮಾ ಮಾಡುವವರಿಗೆ. ಕನಕಾಂಬರ ಎಷ್ಟು ಸತಿ ಬಳಸ್ಬೇಕು ಮಲ್ಲಿಗೆ ಹೂವಿನಲ್ಲಿ ಅನ್ನುವ ಆಯ್ಕೆ. ಪೂರ್ತಿ ಮಲ್ಲಿಗೆ ಹೂವೇ ಮಾಲೆ ಮಾಡುವಾಗ ಸರಿಯಾದ ಜಾಗದಲ್ಲಿ ಒಂದು ಕನಕಾಂಬರ, ಒಂದು ತುಳಸಿ ಇಟ್ಟು ಮಾಲೆ ಕಟ್ತಾರಲ್ಲ, ಹೀಗೆ ಹೂವುಗಳನ್ನ ಜೋಡಿಸಿ ಕಡೆಯಲ್ಲಿ ಕನಕಾಂಬರ ಇಡುವುದು ಜಕ್ಸ್ಟಪೊಸಿಷನ್. ಅದನ್ನ ಅಂದ್ರೆ ಯಾವುದರ ನಂತರ ಏನು, ನೀವು ಅಬೌಟ್ ಶ್ಮಿಟ್ ನ ಮೊದಲ 5 ನಿಮಿಷ ಮತ್ತೆ ನೀವು ಗಮನಿಸಕ್ಕೆ ಸಾಧ್ಯವಾದ್ರೆ ಯೂಟ್ಯೂಬ್ ಅಲ್ಲಿ ಇದೆ ಸಿನಿಮಾ, ನೀವು ಮತ್ತೆ ನೋಡಬಹುದು. ಬರೀ ಅರ್ಬನ್ ಸ್ಕೇಪ್ ಬರುತ್ತೆ, ಜನ ಇಲ್ಲದೆ ಇರುವ ಅರ್ಬನ್ ಸ್ಕೇಪ್, ಜನವೇ ಇಲ್ಲ, ದೊಡ್ಡ ಸಿಟಿ, ಎಲ್ಲ ಗಗನಚುಂಬಿ ಕಟ್ಟಡಗಳು, ಒಬ್ಬ ವ್ಯಕ್ತಿಯೂ ಇಲ್ಲ. ಅದು ಸಿನಿಮಾದ ಮುನ್ನುಡಿ ಮತ್ತು ಸಿನಿಮಾದ ಹೃದಯದ ಮಾತನ್ನ ಹೇಳ್ತಾ ಇದೆ. ಇಲ್ಲಿ ಕಟ್ಟಡ ಕಟ್ಟಲಾಗಿದೆ, ಮನುಷ್ಯರು ಒಬ್ರು ಒಳಗಿಲ್ಲ. ಅದು ಮೇಜರ್ ಸ್ಟೇಟ್ಮೆಂಟ್ ಒಂದು ಜೀವನ ಕ್ರಮದ ಬಗ್ಗೆ. ಏನೇ ನಾನು ನಿಮ್ಮ ಮಾತಿಗೆ ಮುಂದುವರಿಕೆಯಾಗಿ ಇಷ್ಟು ಹೇಳಿದೆ. ಇನ್ನೊಂದಷ್ಟು ಪ್ರಶ್ನೆಗಳಿದೆ, ಅವ್ರು ಕೇಳಿ. ಪ್ರಶ್ನೆ ಅಂತ ಏನಿಲ್ಲ ಸರ್. ಸರ್ ಹೇಳಿದಾಗೆ ಫಸ್ಟ್ ಶಾರ್ಟ್ ಅಲ್ಲೇ ನಮ್ಗೆ ಕ್ಯಾರೆಕ್ಟರ್ ಬಗ್ಗೆ ಗೊತ್ತಾಗುತ್ತೆ. ಫಸ್ಟ್ ಶಾರ್ಟ್ ಅಲ್ಲೇ ಅವರು 5 ಗಂಟೆಗೆ ಕರೆಕ್ಟ್ ಆಗಿ ನೋಡ್ತಾ ಇದ್ದಾರೆ, ಅದ್ರಲ್ಲೇ ನಿಮ್ಗೆ ಅವ್ರ ಕ್ಯಾರೆಕ್ಟರ್ ಗೊತ್ತಾಗುತ್ತೆ, ಅವ್ರು ಎಷ್ಟು ಡಿಸಿಪ್ಲಿನ್ ಅಥವಾ ಪರ್ಫೆಕ್ಷನಿಸಮ್ ಎಕ್ಸ್ಪೆಕ್ಟ್ ಮಾಡೋದು ಅಂತ. ಈ ಇದ್ರಲ್ಲಿ ಪ್ರಶ್ನೆ ಏನಿಲ್ಲ. 2 ಮೂವಿ ಬಗ್ಗೆ ನೀವು ಇದ್ರ ಬಗ್ಗೆ ಕೇಳಿದ್ದಕ್ಕೆ, ಫಸ್ಟ್ ಮೂವಿಯಲ್ಲಿ ವಾಟ್ ವಾಸ್ ಶಾಕಿಂಗ್ ವಾಸ್, ಐ ಮೀನ್ ಆಲ್ರೆಡಿ ಸ್ಪೋಕನ್ ಅಬೌಟ್ ಇಟ್, ಅಂದ್ರೆ ಪ್ರೊಫೆಸರ್ ಟೀಚರ್ದು ಕ್ಯಾರೆಕ್ಟರ್ ತೋರಿಸುವಾಗ, ಬಿಕಾಸ್ ಈ ಕೀಪ್ಸ್ ಟಾಕಿಂಗ್ ಅಬೌಟ್ ಮಾರಲ್ ಅಂಡ್ ಎಥಿಕ್ಸ್. ಸ್ಲೋಲಿ ಒಂದೊಂದ್ ಕಡೆ 2 ಸೀನು when he is watching a television or he is in love with the others, ಅದೆಲ್ಲ ನೋಡುವಾಗ ಐ ಮೀನ್ ಬಿಗಿನಿಂಗ್ ಅಲ್ಲಿ ಇಷ್ಟೆಲ್ಲ ಅವರಿಗೆ ಅದಕ್ಕೆ ಒಂದು ಅಷ್ಟು ವೈಟೇಜ್ ಕೊಡಬೇಕಿತ್ತ ಅಂತ. ಐ ಮೀನ್ ದಟ್ ಟೀಚರ್ ಇನ್ ದ ಕ್ಲಾಸ್ ಈಸ್ ಟಾಕಿಂಗ್ ಅಬೌಟ್ ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಮಾರಲ್ ಎಥಿಕ್ಸ್ ಅಂಡ್ ಈಸ್, ಅಂದ್ರೆ ಆ ಕ್ಯಾರೆಕ್ಟರ್ ಅನ್ನ ತುಂಬಾ ಈಸ್ ಅ ವೆರಿ ಎಥಿಕಲ್ ಪರ್ಸನ್ ಆರ್ ಈಸ್ ಅ ವೆರಿ ಮಾರಲ್ ಬೌಂಡ್ ಪರ್ಸನ್ ಅನ್ನೋದು ತೋರಿಸೋದು. ಆಮೇಲೆ ಸ್ಲೋಲಿ ಇಟ್ ಇಸ್ ಗೋಯಿಂಗ್ ಅವೇ ಅಂಡ್ ಅಟ್ ದ ಎಂಡ್ ಈಸ್ ರಿಯಲೈಸಿಂಗ್ ಅನ್ನೋದು ಸ್ವಲ್ಪ ಐ ಮೀನ್ ವಿ ಕುಡ್ ನಾಟ್ ಏಬಲ್ ಟು ದಟ್ ಈಸ್ ದ ಹೋಲ್ ಪಾಯಿಂಟ್ ಅನ್ಸುತ್ತೆ. ಅದು ಆ ಸಿನಿಮಾದ ಹೋಲ್ ಪಾಯಿಂಟ್ ಅದು. ದಟ್ ಆದ್ರೆ ಅವನನ್ನು ಎಥಿಕಲ್ ಮಾರಲ್ ಪರ್ಸನ್ ಅಂತ ತೋರಿಸಿಲ್ಲ, ಅವನು ಅದ್ರ ಬಗ್ಗೆ ಮಾತಾಡಿದವನ್ನ ಅವನು ಅದ್ರ ಬಗ್ಗೆ ಮಾತಾಡಿದ್ದನ್ನ ತೋರಿಸಿದ್ರೆ ಹೊರತು ಅವನು ಎಥಿಕಲ್ ಅಥವಾ ಮಾರಲ್ ಪರ್ಸನ್ ಅಂತ ತೋರಿಸಿದ. ಅದಕ್ಕೆ ನಾನು ಹೇಳಿದ್ನಲ್ಲ, ಯು ಡೋಂಟ್ ನೋ ವಾಟ್ ಯು ಆರ್ ಟಾಕಿಂಗ್ ಅಬೌಟ್ ಅಂತ ವರ್ಡ್ ತುಂಬಾ ಬರುತ್ತೆ ಅಂತ. ಸೊ ಹಿ ಡಸಂಟ್ ನೋ ವಾಟ್ ಹಿ ಇಸ್ ಟಾಕಿಂಗ್ ಅಬೌಟ್. ಆ ವಿಷಯಗಳ ಬಗ್ಗೆ ಮಾತನಾಡಿದ್ರು, ಅವನಿಗೆ ಇಂಟೆಲೆಕ್ಚುಯಲ್ ಅಂಡರ್ಸ್ಟ್ಯಾಂಡಿಂಗ್ ಇದ್ದರು, ಅವ್ನಿಗೆ ಗೊತ್ತು, ಅವನು ಕೇಳಿದ್ರೆ ಅವನೇ ಸರಿಯಾಗಿ ಮಾತನಾಡಬಹುದು, ನಾನು ಅನೇಕ ಇದ್ರ ಬಗ್ಗೆ ಮಾತನಾಡಬಹುದು. ಬಟ್ ಆ ಪರಿಸ್ಥಿತಿ ಎದುರಾದಾಗ ಅವನು ಈಸ್ ಬಿಕಮಿಂಗ್ ಟೋಟ್ಲಿ
ಅವನು ಏನು ಮಾಡಬೇಕಾಗಿತ್ತು ಅದು ಮಾಡ್ತಾ ಇಲ್ಲ. ಸೊ ಅದು ಅದ್ ಪಾತ್ರ ಕತೆ ಅದು ವೈರುಧ್ಯಗಳನ್ನು ತೋರಿಸುವುದೇ ಅದೇ ಪ್ರಧಾನವಾದ ಉದ್ದೇಶ. ಅದನ್ನ ನಾವು ಕೇಳ ಪಾಠ ಮಾಡೋಕ್ಕೂ ವ್ಯಕ್ತಿಯಾಗಿರೋಕ್ಕೂ ಇರುವ ವ್ಯತ್ಯಾಸ. ಇನ್ನೊಂದು ಸೆಕೆಂಡ್ ಏನ್ ಗೊತ್ತಾ, ಮೈಕ್ ಕೊಡಿ. ಸೆಕೆಂಡ್ ಮೂವಿ ಇಸ್ ವೆರಿ ಟಚಿಂಗ್. ಅಂದ್ರೆ ಫಸ್ಟ್ ಶಾರ್ಟ್ ಇಂದಾನೆ ಸರ್ ಹೇಳಿದಾಗೆ ದಟ್ ಲೋನ್ಲಿನೆಸ್ ಅನ್ನ ನಮ್ಗೆ ಅವ್ರು ತೋರಿಸೋದು ಇನ್ನೊಂದು ಆಗ್ತಾನೆ. ಸ್ಲೋಲಿ ದಟ್ ಅದರ್ ಲೇಡಿ ಐಡೆಂಟಿಫೈಸ್ ದಟ್ ಸಮಥಿಂಗ್ ಇಸ್ ಮ್ಯಾಟರ್ ವಿತ್ ಯು, ಬೋತ್ ಸ್ಯಾಡ್ ಆಸ್ ವೆಲ್ as ಯು ಆರ್ ಲೋನ್ಲಿ ಅಂತ. ಅದು ನಮ್ಗೆ ಅವಾಗ ಗೊತ್ತಾಗುತ್ತೆ. ಇಡೀ ಮೂವಿಯಲ್ಲಿ 2-3 ಥಿಂಗ್ಸ್ ಒಂದು ಕ್ಯಾಚ್ ಅಪ್ ಆನ್, ಲೈಕ್ ಎಸ್ಪೆಷಲಿ if anybody is here beyond, I mean that 50 to 60, you can visualize retirement life ಹೆಂಗಿದೆ, just be prepared for that ಅನ್ನೋ ತರ ಇರುತ್ತೆ ನಮ್ಗೆಲ್ಲ ಅದು. ಆಮೇಲೆ ಇನ್ನೊಂದು ಕೊನೆಯ ತನಕ ಐ ಲೈಕ್ ದಟ್ ಕ್ಯಾರೆಕ್ಟರೈಸೇಷನ್. ಏನಂದ್ರೆ ಇವಾಗ ಈಸ್ ಅ ವೆರಿ ಪ್ರಿನ್ಸಿಪಲ್ಡ್ ಗೈ. ಅಫ್ಕೋರ್ಸ್ ಅವ್ನು ಹೇಳೋದನ್ನ ಅವ್ರ ವೈಫ್ ಜಾಸ್ತಿ ಕೇಳಲ್ಲ. ದೇ ಟ್ರೈಂಗ್ ಟು ಡಂಪ್ ಹಿಮ್, ಪುಟ್ ಹಿಮ್, ನಿನ್ಗೇನು ಅಷ್ಟು ಗೊತ್ತಿಲ್ಲ, ನೀನ್ ದೊಡ್ಡ ಅಸೋಸಿಯೇಟ್ ವೈಸ್ ಪ್ರೆಸಿಡೆಂಟ್ ಆಗಿರ್ಬೋದು, ಬಟ್ ಆದ್ರೂ ಯು ಯೂಸ್ ದ ಟಾಯ್ಲೆಟ್ ಇನ್ ದ ವೇ ಐ ಟೆಲ್ ಯು, ಆ ತರ ಇದೆ. ಆಮೇಲೆ ಅವ್ರ ಡಾಟರ್ ಕೇಳಲ್ಲ, ಬಟ್ ಅಟ್ ದಿ ಎಂಡ್ ಆಫ್ ದ ಡೇ ಹಿ ಕಾಂಪ್ರಮೈಸಸ್, ಬಟ್ ಹಿ ಗೋಸ್ ಬ್ಯಾಕ್ ಟು ಹಿಸ್ ಹೋಮ್ ಟೌನ್. ಓಕೆ, ಐ ವಿಲ್ ಲೀಡ್ ಮೈ ಲೈಫ್ ಆನ್ ಮೈ ವೇ. ಅದು ತುಂಬಾ ಚೆನ್ನಾಗಿ ಬಳಸ್ಕೊಟ್ಟಿದ್ದಾರೆ. ಐ ಥಿಂಕ್ ಇಟ್ಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಮೂವಿ ಟು ವಾಚ್. ಥ್ಯಾಂಕ್ ಯು. ನಾವೊಂದ್ ಸ್ವಲ್ಪ ಬೇರೆ ತರನು ಮಾಡ್ತೀವಿ. ನಾವು ವಿ ಹ್ಯಾವ್ ಟ್ರೈನ್ಡ್ ಅವರ್ ಸೆಲ್ಫ್. ಕೆಲವು ಪದಗಳು ಕ್ಯಾರೆಕ್ಟರೈಸೇಷನ್ ಅನ್ನೋ ಪದಾನೇ ಬಳಸಲ್ಲ ನಾನು. ಅದನ್ನು ಇಲ್ಲ ತಪ್ಪು ಅಂತ ನಾನು ತಿಳ್ಕೊಂಡು ಕತೆ ಇದೆ, ಕತೆ ಅಷ್ಟೇ ಮಾಡ್ತಿಲ್ಲ. ಮತ್ತೆ ಎಲ್ಲ ಫಿಲ್ಮ್ ಅಲ್ಲಿ ನೋಡಿದಾಗ ನಮ್ದು ಸೌತ್ ಇಂಡಿಯನ್ ಆಗಲಿ ಏಷ್ಯನ್ ಫಿಲ್ಮ್ ಆಗಲಿ ಒಂದು ಫಿಲ್ಮ್ ಅಲ್ಲಿ ಇಂಪಾರ್ಟೆಂಟ್ 2 ಅಥವಾ 3 ಕ್ಯಾರೆಕ್ಟರ್ ಮಾತ್ರ ಅದ್ರ ಇನ್ಫಾರ್ಮೇಶನ್ ತೋರಿಸ್ತಾರೆ, ಇವ್ ಹಿಂಗಾಗಿದೆ ಈ ತರ ಆಗಿದೆ ಅಂತ ಹೇಳಿ. ಆದ್ರೆ ಈ 2 ಫಿಲ್ಮ್ ಅಲ್ಲಿ ನೋಡಿದಾಗ ಎಷ್ಟು ಜನ ಕ್ಯಾರೆಕ್ಟರ್ಸ್ ಬಂದಿದ್ದಾರೆ, ಅವ್ರ ಹಿಂದೆ ಏನಾಗಿತ್ತು, ಈಗ ಏನಾಗಿದೆ, ಮುಂದೆ ಏನಾಗಿದೆ, ಅದು 3 ತೋರಿಸಿದ್ದಾರೆ. ಅಷ್ಟು ಫುಲ್ ಇನ್ಫಾರ್ಮೇಶನ್ ಸಿಕ್ಕಿದೆ. ಮತ್ತೊಂದು ವಿಷಯ ಏನಂತ, ಇವ್ರದ್ದು ಫೋಟೋಗ್ರಫಿ ಯಾವ ತರ ಇದೆ ಅಂದ್ರೆ, ಫಸ್ಟ್ ಬ್ರಾಡ್ ಸೈಟ್, ಆಮೇಲೆ ಮೀಡಿಯಂ, ಆಮೇಲೆ ಶಾರ್ಟ್. ಇದು ಕಂಟಿನ್ಯೂ ಆಗಿ ಬಂದಾಗ ಏನಾಗುತ್ತೆ ಅಂದ್ರೆ, ಬಸ್ಸಲ್ಲಿ ಹೋದಾಗ ನಾವು ಬಸ್ಸಲ್ಲಿ ಹೋದಂಗೆ ಅನ್ಸುತ್ತೆ, ಆಮೇಲೆ ಅವರು ಮನೆಯಿಂದ ಹೊರಗಡೆ ಬಂದಾಗ ನಾವು ಹೊರಗಡೆ ಬಂದಂಗೆ ಅನ್ಸುತ್ತೆ, ಅವರು ಮನೆ ಒಳಗಡೆ ಹೋದಾಗ ನಾವು ಒಳಗಡೆ ಹೋದಂಗೆ ಅನ್ಸುತ್ತೆ. ಯಾಕಂದ್ರೆ ಕ್ಯಾಮ್ರಾ ಮೂವ್ಮೆಂಟ್ ಇಲ್ಲ. ಆದ್ರೆ ಏನಾಗಿದೆ ಅಂದ್ರೆ ಬ್ರಾಡ್, ಮೀಡಿಯಂ, ಶಾರ್ಟ್ ಈ ತರ ಕಂಟಿನ್ಯೂ ಆಗಿ ತೋರಿಸ್ತಾ ಹೋದಾಗ ಸೇಮ್ ನಾವು ಅವ್ರ ಜೊತೆಗೆ ಇದ್ದಂಗೆ ಅನ್ಸುತ್ತೆ. ಓಕೆ, ಬಟ್ ಅಗೇನ್ ಸ್ವಲ್ಪ ಡಿಫರ್ ವಿತ್ ಯು. and we have to unlearn these things, you know, with broad shot ಇದೆಯಾ, ವೈಟ್ ಶಾಟ್ ಇದೆಯಾ, ಕ್ಲೋಸ್ ಇದೆಯಾ ಅಂತ ಅದನ್ನ ನಾವು ಸ್ವಲ್ಪ ಬಿಟ್ಟು ನೋಡ್ಬಾರ್ದು ಅಂತ ನನ್ಗೆ ಅಂದ್ರೆ ನಾವು ನೋಡ್ಬೇಕಾಗುತ್ತೆ. 2ನೇ ಸಲ 3ನೇ ಸಲ ನಾನು ಮ್ಯೂಟ್ ಮಾಡ್ಕೊಂಡು ಬರೀ ಅದನ್ನೇ ನೋಡ್ತೀನಿ. ಮ್ಯೂಟ್ ಮಾಡಿದಾಗ ಮಾತ್ರ ನಮ್ಗೆ ಕ್ಯಾಮ್ರಾ ಮೂವ್ಮೆಂಟ್ ಎಲ್ಲ ಗೊತ್ತಾಗುತ್ತೆ. ಬಟ್ ಸಿನಿಮಾ ನೋಡುವಾಗ ಅದನ್ನ ಸ್ವಲ್ಪ ತೆಗಿಬೇಕು ನಾವು, ಏನೋ ಯಾವ ಶಾಟ್ ಇದೆ ಅಂತ ಪೂರ್ತಿ ತೆಗಿಬೇಕು. ಮತ್ತೆ ಇನ್ನೊಂದು ನೀವು ಹೇಳಿದ್ರಲ್ಲ, ಎಲ್ಲಾ ಪಾತ್ರಗಳನ್ನು ಅವರು ಜಸ್ಟಿಸ್ ಕೊಟ್ಟಿದ್ದಾರೆ. ಅದು ಆ ತರ ಅಂದ್ರೆ ಈ ಪಾತ್ರಗಳನ್ನು ನಾವು ಇಂಟ್ರೊಡ್ಯೂಸ್ ಮಾಡುವ ಅಂತಿರಲ್ಲ, ಅದಕ್ಕೊಂದು ಕತೆ ಒಂದಿರುತ್ತೆ, ಒಂದು ಉದ್ದೇಶ ಬಂದಿದೆ ಅಲ್ವಾ, ವಾಟ್ ವರ್ಕ್ಸ್ ಅನ್ನೋದನ್ನ ನಾವು ಫಾಲೋ ಮಾಡ್ಕೊಂತ ಹೋಗ್ತಾರೆ ಅವರಷ್ಟೇ. ಈ ಕತೆ ಇದೆ, ಅವ್ರ ಹತ್ರ ಕತೆ ಇದ್ದಂಗೆ ವಾಟ್ ಎವರ್ ವರ್ಕ್. ಅದಕ್ಕೆ ಒಂದ್ ಸ್ವಲ್ಪ ಇದ್ರ ಬಗ್ಗೆ ಹೇಳ್ಬಿಡ್ತೀನಿ ನಾನು. ಈ 2 ಕತೆ ಕಾದಂಬರಿ ಆಗಿ ಆಧಾರಿತ ಆಗಿರೋದ್ರಿಂದ, ಜಿಮ್ ಟೇಲರ್ ಅಂತ ಅವರು ಲೇಖಕ, ಈ ಎಲ್ಲಾ ಸಿನಿಮಾಗಳು ಹಿಸ್ ಫ್ರೆಂಡ್. ಅವ್ರು ಕಾಲೇಜ್ ಮುಗಿಸಿ ಎಲ್ಲೋ ಒಂದು ಫ್ಲಾಟ್ ಅಲ್ಲಿ ಇರ್ತಾರೆ, ರೂಮ್ ಮೇಟ್ ಬೇಕಾಗಿರುತ್ತೆ. ಅವಾಗ ಫ್ಲಾಟ್ ಮೇಟ್ ಆಗಿ ಜಿಮ್ ಟೇಲರ್ ಬರ್ತಾರೆ. ಸೊ ಅವರಿಬ್ರು ಕೆಲಸ ಮಾಡಕ್ ಶುರು ಮಾಡ್ತಾರೆ. ಪ್ರಕ್ರಿಯೆ ಏನು ಅಂದ್ರೆ, ಅವ್ರದ್ದು ಒಂದು ನಾವೆಲ್ ಓದ್ತಾರೆ, ಅದನ್ನ ಅಡಾಪ್ಷನ್ ಮಾಡ್ಬೇಕಾಗಿರೋದನ್ನ, ಸಿನಿಮಾ ಮಾಡ್ಬೇಕಾಗಿರೋದನ್ನ, ಅದನ್ನ ಓದಿದ ನಂತರ ಇನ್ನೊಂದ್ಸಲ ಓದ್ತಾರೆ ಅಥವಾ 2 ಸಲ ಅವ್ರಿಗೆ ಸಮಾಧಾನ ಆದ ತನಕ ಓದ್ತಾರೆ. ಅದು ಓದುವಾಗ ಏನು ಬರೆಯಲ್ಲ. ಆಯ್ತು, ಈಗ ಬರೀಬೇಕು ಅಂತ ಶುರು ಮಾಡಿದಾಗ ಆ ನಾವೆಲ್ ಕಿತ್ಬಿಸಾಕ್ತಾರೆ. ಅದು ತಮ್ಮ ಕೈ ಅಳತೆಯಲ್ಲೂ ಇಡಂಗಿಲ್ಲ, ಅದನ್ನ ಬೇಕಾದ್ರೂ ಸಿಗಬಾರ್ದು, ಆ ತರ ಇಟ್ಕೊಂಡು ಅವ್ರು ತಮ್ಮ ಮೆಮರಿಯಿಂದಾನೇ ಪೂರ್ತಿ ಸ್ಕ್ರೀನ್ ಪ್ಲೇ ಬರೀತಾರೆ. ಸೊ ನಿಮ್ ಹೇಳೋದಕ್ಕೆ ಪೂರಕವಾಗಿ ಅಂದ್ರೆ ಯಾಕಂದ್ರೆ ಅದು ಬೇರೆನೆ, ಕಾದಂಬರಿ ಬೇರೆ, ಸಿನಿಮಾ ಬೇರೆ. ನಾವು ಸಿನಿಮಾ ಮಾಡಬೇಕಾದ್ರೆ ಅದಕ್ಕೆ ಅನೇಕ ಆಯಾಮಗಳನ್ನು ತೆಗಿಬೇಕಾಗುತ್ತೆ, ಹಾಕ್ಬೇಕಾಗುತ್ತೆ. ಅದಕ್ಕೆ ಆದ ಏನೋ ಇಟ್ ನೀಡ್ಸ್, ಅದಕ್ಕೆ ಬೇಕಾದ ವಿಷಯಗಳಿರ್ತವೆ. ಅದಕ್ಕೊಂದು ಸ್ಟ್ರಕ್ಚರ್ ಒಂದಿರುತ್ತೆ, ಒಂದು ಫ್ಲೋ ಇರುತ್ತೆ. ಆ ಮೆಕ್ಯಾನಿಸಮ್ ಕಾದಂಬರಿಯಲ್ಲಿ ಕೆಲವು ಆ ಮಿತಿಗಳಿರಲ್ಲ, ಸಿನಿಮಾಗ ಮಿತಿಗಳಿರ್ತವೆ. ಆ ಮಿತಿಗಳನ್ನ ಇಟ್ಕೊಂಡು ಅವರು ಇದನ್ನ ಮಾಡ್ತಾರೆ. ತುಂಬಾ ಬ್ಯೂಟಿಫುಲ್ ಪ್ರೊಸೆಸ್ ಇದೆ. ಮತ್ತು ಕಾದಂಬರಿ ಆಧಾರಿತ ಮತ್ತು ಒರಿಜಿನಲ್ ಸಿನಿಮಾಗಳ ಬಗ್ಗೆನೂ ಒಂದು ಪೂರ್ತಿ ಒಂದು ಇದನ್ನ ಬರೆದಿದ್ದೀನಿ. ಮತ್ತು ಯಾವಾಗಾದ್ರೂ ಅದ್ರ ಬಗ್ಗೆ ಚರ್ಚೆ ಮಾಡ್ಬೋದು.
ಸರ್ ನಾನು ಇವ್ರ ಸಿನಿಮಾನ ಇವತ್ತೇ ಈಗ 2 ಸಿನಿಮಾ ನೋಡಿರೋದು ಕಂಟಿನ್ಯೂಸ್ ಆಗಿ. ನೀವು ಇವರ ಇನ್ನುಳಿದ ಸಿನಿಮಾಗಳನ್ನ ಅವ್ರ ನಿರ್ದೇಶನ ಮಾಡಿರೋದು ನೋಡಿದೀರ. ಸಾಮಾನ್ಯವಾಗಿ ಹೇಳ್ತಾರಲ್ವಾ, ಅಂದ್ರೆ ಅವರ ತನ ಕಾಣುತ್ತೆ ಹಿಸ್ ಸ್ಟೈಲ್ ಆಫ್ ಮೇಕಿಂಗ್ ಅಂತ. ಇವಾಗ ಎಲ್ರಿಗೂ ನಮಗ್ ಗೊತ್ತಿರೋ ಹಂಗೆ ನಾವು 2 ವಿಭಿನ್ನ ಅಥವಾ 2 ಬೇರೆ ಬೇರೆ ಸಿನಿಮಾಗಳನ್ನ ನೋಡಿದ್ವಿ ಅನ್ನೋದು ಗೊತ್ತಿರೋ ವಿಚಾರನೆ, ಬೇರೆ ಬೇರೆ ಅನ್ನೋದು. ಬಟ್ 2 ಒಂದೇ ಅಥವಾ 2ರಲ್ಲೂ ಕಾಮನ್ ಫ್ಯಾಕ್ಟರ್ ಇದೆ, ಅಥವಾ ಹಿಸ್ ಸ್ಟೈಲ್ ಆಫ್ ಮೇಕಿಂಗ್ ನ ವಿ ಕ್ಯಾನ್ ಈಸಿಲಿ ಮೇಕ್ ಔಟ್ ಅನ್ನೋದು ಕೆಲವು ಇರುತ್ತಲ್ಲ. ಅದನ್ನ ಟೆಕ್ನಿಕಲ್ ಪಾಯಿಂಟ್ ಆಫ್ ವ್ಯೂ ಇಂದ ಇರ್ಬೋದು, ಅಥವಾ ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಅವರ್ಡು ಏನೋ ಕ್ಯಾರೆಕ್ಟರೈಸೇಷನ್ ಅಂತ ಇರ್ಬೋದು, ಅಥವಾ ಕಥೆಯನ್ನ ಹೇಳಿಯೋ ರೀತಿ ಇರಬಹುದು. ಅದನ್ನ ಈಗ ನಿಮ್ಗೆ ಟೈಮ್ ಪರ್ಮಿಟ್ ಮಾಡಿದ್ರೆ ಅದನ್ನ 2 ರೀತಿಯಲ್ಲಿ ಹೇಳಿದ್ರು ಅಡ್ಡಿಲ್ಲ. ಅಂದ್ರೆ ಟೆಕ್ನಿಕಲ್ ಆಗು ಹೆಂಗೆ ನೀವು ಕಾಮನ್ ಕಾಣ್ತಾ ಹೋಗುತ್ತೆ. ಈಗ ಅವ್ರು ಒಂದ್ ಹೇಳಿದ್ರು ಟಾಪ್ ಆಂಗಲ್ ಅಲ್ಲಿ ಇಡುವಂತದ್ದು, ಮತ್ತೆ ಅದ್ರ ಪರ್ಪಸ್ ಹೇಳಿದ್ರು. ಈಗ ಗೊತ್ತಿಲ್ಲದೆ ಇರೋರ್ಗೂ ಗೊತ್ತಾಗೋಂಗೆ ಆ ಎಂಟಿನೆಸ್ ನ ತೋರ್ಸೋಕೆ ಬಳಸುವಂತದ್ದು. ಹಾಗೇನೆ ಕಥೆನಲ್ಲೂ ಅಷ್ಟೇ 2ರಲ್ಲೂ ಈಗ ಸದ್ಯಕ್ಕೆ ನಾವ್ ಎಲ್ರು ಎರಡು ಸಿನಿಮಾಗಳನ್ನ ನಾವೆಲ್ಲರೂ ನೋಡಿರೋದ್ರಿಂದ ಅವೆರಡರಲ್ಲಿ ಕಾಮನ್ ಪಾಯಿಂಟ್ ನ ಹೇಳೋಕ್ಕಾಗುತ್ತೆ. ಥ್ಯಾಂಕ್ ಯು. ಅಂದ್ರೆ ಇದು ಒಂದ್ ಸ್ವಲ್ಪ ಎಕ್ಸಾಕ್ಟ್ ಆ ತರ ಹೇಳಕ್ ಬರಲ್ಲ. ಈಗ ಉಡಿಯಲ್ ಬಗ್ಗೆ ಒಂದ್ಸಲ ಉಡಿಯಲ್ ಮಾತಾಡ್ತಾ ಏನ್ ಹೇಳಿದ್ರು ಅಂದ್ರೆ, ಅರೆ ದೇ ಆಲ್ ಲುಕ್ ಲೈಕ್ ಉಡಿಯನ್ ಫಿಲ್ಮ್ಸ್, ಬೇರೆ ಬೇರೆನೆ ಇರೋಣಂಗಿಲ್ಲ. ಮ್ಯಾನ್ಹ್ಯಾಟನ್ ಅದೇ ತರ ಇದು ಇದೆ, ಉಳ್ಕಿದ್ದು ಎಲ್ಲ ಅದೇ ತರ ಇದೆ ಅಂದಾಗ ಅವ್ರು ಹೇಳಿದ್ರು ಇಲ್ಲಪ್ಪ ಬೇರೆ ಬೇರೆ ಇದೆ. ಈಗ ಚೈನೀಸ್ ಫುಡ್ ಇದೆಯಲ್ಲ, ಈ ಚೈನೀಸ್ ಫುಡ್ ಎಲ್ಲ ಚೈನೀಸ್ ಫುಡ್ ಒಂದೇ ತರ ಇದೆ ಅನ್ಸುತ್ತೆ. ಬಟ್ ಚೈನೀಸ್ ಅಲ್ಲಿ ಒಂದೇ ಫುಡ್ ತಿಂತಾರಾ? ಇಲ್ಲ, ಬೇರೆ ಬೇರೆ ಇದೆ. ಅದೇ ತರ ಉಡಿಯಲ್ ಸಿನಿಮಾಗಳ ತರನೇ ಇರುತ್ತೆ, ಆದ್ರೆ ಅವು ಉಡಿಯಲ್ ಸಿನಿಮಾಗಳ ತರ ಇರ್ತಾವೆ. ಅದಕ್ಕೆ ದೇರ್ ವಿಲ್ ಬಿ ಎ ಕಾಮನ್ ಫ್ಯಾಕ್ಟರ್. ಈಗ ನೀವು ಟೆಕ್ನಿಕಲ್ ಟರ್ಮ್ಸ್ ನಲ್ಲಿ ನಾವು ಕೇಳಿದಾಗ ಅದು ಬೇರೆ ಆಯಾಮ ಆಗುತ್ತೆ. ಅದನ್ನ ನಾವು ಬರೀ ನಾನು ಅಲೆಕ್ಸಾಂಡರ್ ಪೇನ್ ತಗೊಂಡ್ ಮಾಡಕ್ ಬರಂಗಿಲ್ಲ. ನನಗೆ ನನ್ನ ತುಂಬಾ ಫೇವ್ರೆಟ್ ಫಿಲ್ಮ್ ಮೇಕರ್ ಸಿಡ್ನಿ ಲುಮೆ ಅವ್ರದ್ದು ಒಂದ್ ಸ್ವಲ್ಪ ಸ್ಟಡಿ ಮಾಡಿದ್ದೀನಿ, ಅವ್ರು ಯಾವ ತರ ಮೇಕಿಂಗ್ ಮಾಡ್ತಾರೆ ಅದು. ಸೊ ಇದನ್ನು ಕಂಪೇರ್ ಮಾಡಿ ನಾವು ಒಂದ್ ಸ್ವಲ್ಪ ಬೇರೆ ಅದಕ್ಕೆ ಸೆಷನ್ ಇಡ್ಬೇಕಾಗತ್ತೆ. ಮತ್ತೆ ಇದನ್ನು ಲೆಟ್ಸ್ ನಾಟ್ ವರಿ ಅಬೌಟ್ ಇಟ್. ನಾನ್ ಸಜೆಷನ್, ಲೆಟ್ ಅಸ್ ನಾಟ್ ವರಿ ಅಬೌಟ್ ಟಾಪ್ ಆಂಗಲ್ ತಗೊಂಡಿದ್ದಾರೋ ಯಾವ ತಗೊಂಡಿದ್ದಾರೋ, ಬಿಕಾಸ್ ಅವ್ರು ಟಾಪ್ ಆಂಗಲ್ ತಗೊಳಕ್ಕೆ ಅಂತ ತಗೊಂಡಿಲ್ಲ, ಆ ಟಾಪ್ ಆಂಗಲ್ ಅಂತ ಏನೋ ಒಂದು ಹೇಳ್ತಾ ಇದ್ದಾರೆ. ನಾನು ಸಿಡ್ನಿ ಲುಮೆ ಸಿನಿಮಾಗಳ ಬಗ್ಗೆ ಒಂದ್ಸಲ ಹೇಳ್ಬೇಕಾದ್ರೆ ಅದು ಒಂದು ತಂತಿ ಮೇಲೆ ನಡೆದಂಗೆ ಸರ್. ಅದು ನಿಜವಾಗ್ಲೂ ಆ ವರ್ಡಿಕ್ಟ್ ಅಂತ ಸಿನಿಮಾ ನೋಡಿದೆ, ನಾನು ಬಹಳ ಸಲ ನೋಡಿದೀನಿ. ತಂತಿ ಮೇಲೆ ನಡೆದಂಗೆ ಒಂದ್ ಸ್ವಲ್ಪನೂ ಆ ಕಡೆ ಆಂಗಲ್ ಈ ಕಡೆ ಆದ್ರೆ ಬಿಟ್ಟು ಬೀಳುತ್ತೆ. ಸೊ ಅಷ್ಟು ಅಲೈವ್ ಆಗಿರುತ್ತೆ, ಅಷ್ಟು ಬ್ಯಾಲೆನ್ಸ್ ಆಗಿರುತ್ತೆ. ಮತ್ತೆ ಈ 2 ಸಿನಿಮಾಗಳು ನೋಡಿದ್ರು ನನಗೆ ಅದೇ ತರ ಅನ್ಸುತ್ತೆ. ಅವರು ಒಂದೂ ಶಾರ್ಟ್ ಅನ್ನು ಅವರು ಅನಾವಶ್ಯಕವಾಗಿ ತಗೊಂಡಿಲ್ಲ. ಒಂದೂ ಶಾರ್ಟ್ ಅನ್ನು ಇದನ್ನ ಎಕ್ಸ್ಪ್ಲೈನ್ ಮಾಡುವ ಇಲ್ಲ, ಟಾಪ್ ಆಂಗಲ್ ತಗೊಂಡ್ರೆ ಅವ್ರದ್ದು ಸ್ವಲ್ಪ ಹಿಂಗ ಲೋನ್ಲಿನೆಸ್ ಫೀಲಿಂಗ್ ಬರುತ್ತೆ, ಆ ರೀತಿಯಲ್ಲಿ ಇರಲ್ಲ. ಅದು ಬಿಯಾಂಡ್ ದ್ಯಾಟ್, ಏನೋ ಅವರು ಒಂದು ಕಲೆಕ್ಟಿವ್ಲಿ ಇದಾಗುತ್ತೆ. ಮತ್ತೆ ಅಷ್ಟು ಸುಲಭನೂ ಅಲ್ಲ. ಇಲ್ಲ ಹಿಂಗೊಂದು ದೊಡ್ಡದನ್ನು ತಗೊಂಡ್ಬಿಡುವ, ಅದಕ್ಕೆ ಹಿಂಗ್ ಬರುತ್ತೆ, ಒಂದು ಇದನ್ನ ತಗೊಂಡ್ಬಿಡುವ ಹಿಂಗ್ ಬರುತ್ತೆ. ಇಲ್ಲ, ದೇ ಆರ್ ಬಿಯಾಂಡ್ ದ್ಯಾಟ್, ದೇ ಬ್ರೇಕ್ ಇಟ್. ಏನೋ ಕೆಲವು ಸಲ ಕ್ಲೋಸರ್ ತಗೊಂಡೇ ಬೇರೆ ಹೇಳ್ತಾರೆ. ಸೊ ಹಾಗಾಗಿ ಅವು ಅದ್ರದ್ದೊಂದು ಬೇರೆ ಒಂದು ಡಿಸಿಪ್ಲಿನ್ ಇದೆ. ಲೈಕ್ ವಾಟ್ ಕ್ಯಾಮ್ರಾ ಮೂವ್ಮೆಂಟ್ಸ್, ವಾಟ್ ಶಾರ್ಟ್ ಇಂದ ಏನ್ ಬರುತ್ತೆ ಅಂತ ಆ ಒಂದು ಡಿಸಿಪ್ಲಿನ್ ಇದೆ. ಬಟ್ ಹಿ ಇಸ್ ನಾಟ್ ಸ್ಟಿಕಿಂಗ್ ಇಟ್ ಟು ಇಟ್ ಅಂತ ನನಗೆ ಅನ್ಸುತ್ತೆ, ನನ್ನ ಪ್ರಕಾರ. ನೀನಾದ್ರೂ ಪ್ರಶ್ನೆಗಳಿದೆಯೇ ಸರ್? ಇದು ಸಿನಿಮಾಗೆ ಸಂಬಂಧಪಟ್ಟಂಗಲ್ಲ, ಇವರು ಸ್ಟುಡಿಯೋಗಳು ಇಂಟರ್ಫಿಯರ್ ಆಗುತ್ತೆ ಅಂದ್ರೆ ನೀವು ಡೈರೆಕ್ಟರ್ದು ಏನು ಇರೋದಿಲ್ಲ ಅಂತ, ಅದು ಯಾತಕ್ಕೆ ಸ್ಟುಡಿಯೋ ಇಂಟರ್ಫಿಯರ್ ಆಗುತ್ತೆ? $100 ಮಿಲಿಯನ್ ಹಾಕಿರ್ತಾರೆ, ಅವ್ರ ಇಂಟರ್ಫಿಯರ್ ಹಾಕಿರ್ಬೇಕಾಗುತ್ತಾ ಸರ್? ಮಿಲಿಯನ್ಸ್ ಹಾಕಿರ್ತಾರಲ್ವಾ. ನೆಟ್ಫ್ಲಿಕ್ಸ್ ಅದೇ ತರ ಮಾಡ್ತಾರಲ್ಲ. ನೆಟ್ಫ್ಲಿಕ್ಸ್ ಅಂತೂ ತುಂಬಾ ಕಷ್ಟ ಇಲ್ಲಿ ಎಲ್ಲ ಪ್ರೊಡ್ಯೂಸರ್ಸ್ ಎಲ್ಲ ಇನ್ವಾಲ್ವ್ ಆಗಲ್ಲ, ಹೇಳಲ್ಲ ಅಷ್ಟೇ ಡೈರೆಕ್ಟರ್ಗಳು. ಡೈರೆಕ್ಟರ್ ಅಂದ್ರೆ ಡೈರೆಕ್ಟರ್ ಏನ್ ಹೇಳಿದ ಆಗದೇ ಇಲ್ಲ ಅಂತಲ್ಲ, ಬಟ್ ಹಿ ಹ್ಯಾಸ್ ಟು. ಕೊನೆಗೆ ಒಂದು ವಿವಾದ ಬಂತು ಅಂದ್ರೆ ಅವರು ಒಪ್ಕೋಬೇಕಾಗುತ್ತೆ ಕೊನೆಗೆ, ಸ್ಟುಡಿಯೋ ಹೇಳಿದ್ದಾನೆ. ಅನ್ಲೆಸ್ ಅವ್ನ್ ಫೈನಲ್ ಕಟ್ ರೈಟ್ಸ್ ಇದ್ದವನು ಪೂರ್ತಿ ಸಿನಿಮಾ ಬ್ಲಾಕ್ ಇದನ್ನ ತೋರಿಸಿದ್ರು ತೋರಿಸ್ಬೇಕಾಗುತ್ತೆ, ಅಷ್ಟು ಆತರ ಇದೆ. ಅದು ತುಂಬಾ ವೆರಿ ಕಾಂಪ್ಲಿಕೇಟೆಡ್ ಥಿಂಗ್. ಹಣ ಹಾಕುವವನೇ ಎಲ್ಲವನ್ನು ನಿಯಂತ್ರಣ ಮಾಡ್ತಿರ್ತಾನೆ. ಪ್ರೊಡ್ಯೂಸರ್ ಅಂತ ಬೆಸ್ಟ್ ಫಿಲ್ಮ್ ಅವನಿಗೆ ಕೊಡ್ತಾರೆ. ಈ ನಮ್ಮಲ್ಲೂ ಕೂಡ ನೇರವಾಗಿ ಸ್ಟುಡಿಯೋ ಸಿಸ್ಟಮ್ ಇಲ್ದಿದ್ರು ಡಿಸ್ಟ್ರಿಬ್ಯೂಟರ್ ಹೇಳ್ತಾರೆ, ಈ ನಿಮ್ ಸಿನಿಮಾ ಹುಬ್ಬಳ್ಳಿ ಏರಿಯಾ ಚೆನ್ನಾಗಿ ಹೋಗುತ್ತೆ, ಸೊ ಹುಬ್ಬಳ್ಳಿ ಏರಿಯಾಗೆ ಈ ತರಹದ ಒಂದು ದೃಶ್ಯವನ್ನು ಇಡಿ, ಅಥವಾ ಮಂಡ್ಯ ಏರಿಯಾಗೆ ಮಾಡೋದಾದ್ರೆ ಈ ತರಹದ ದೃಶ್ಯ ಇಡಿ ಅಂತ. ಅಂದ್ರೆ ನಿಯಂತ್ರಣ ಇಟ್ಕೊಂಡು ಹೇಳ್ತಾರೆ ಅಂತಲ್ಲ, ಆದ್ರೆ ಅದು ಒಂದು ತರಹದ ನಿಯಂತ್ರಣವೇ. ಯಾಕೆಂದ್ರೆ ದೊಡ್ಡ ವ್ಯಾಪಾರ ಒಂದು ಸಿನಿಮಾ ಅಂತಂದ್ರೆ ಅದಕ್ಕೆ ದುಡ್ಡನ್ನಂತೂ ಹೂಡ್ಲಾಗಿರುತ್ತೆ. ಆ ದುಡ್ಡನ್ನ ವಾಪಸ್ಸು 3 ಪಟ್ಟು 4 ಪಟ್ಟು ಪಡ್ಕೊಳ್ಳುವ ಪ್ರಯತ್ನ ಪ್ರತಿಯೊಬ್ಬರು ಮಾಡ್ತಾರೆ. ಹಾಗಿದ್ದಾಗ ನಿರ್ದೇಶಕನ ಇನ್ಮೇಲೆ ಕ್ಯಾಪ್ಟನ್ ಆಫ್ ದಿ ಶಿಪ್ ಅನ್ಬಾರ್ದಂಗಾರೆ.
ಅದು ಆಟಿಯರ್ ಥಿಯರಿಯಲ್ಲಿ ತಯಾರಾಗುವ ಸಿನಿಮಾ ನೀವು ಹೇಳುವ ಕ್ರಮದಲ್ಲಿರುತ್ತೆ. ಆಟಿಯರ್ ಥಿಯರಿಯಲ್ಲಿ ಆಗೋದು ಸ್ಟುಡಿಯೋ ಸಿಸ್ಟಮ್ ಅಲ್ಲಿ ಅಥವಾ ಪಾಪ್ಯುಲರ್ ಸಿನಿಮಾ ಅಂತ ಹೇಳುವಾಗ, ಪಾಪ್ಯುಲರ್ ಸಿನಿಮಾದಲ್ಲಿ ಇನ್ವೇರಿಯಬಲಿ ಮೊದಲ 10 ನಿಮಿಷದ ಒಳಗಡೆಗೆ 5-6 ನಿಮಿಷದ ಒಳಗಡೆ ಕತೆ ಆರಂಭ ಆಗ್ಬೇಕು, ಕಾನ್ಫ್ಲಿಕ್ಟ್ ಪಾಯಿಂಟ್ ಬರಬೇಕು ಅನ್ನೋದಿರುತ್ತೆ. ಆ ಕಾನ್ಫ್ಲಿಕ್ಟ್ ಪಾಯಿಂಟ್ ಬರೋದಕ್ಕೆ ಬೇಕಾದ ಒಂದು ಕ್ರಮ ತಕ್ಕೋತಾರೆ. ಅಲ್ಲ, ಇವರು ಡೈರೆಕ್ಟರ್ ಇಸ್ ದಿ ಕ್ಯಾಪ್ಟನ್ ಆಫ್ ದಿ ಶಿಪ್, ಬಟ್ ಆ ಡೈರೆಕ್ಟರ್ಗೆ ಇನ್ನೊಬ್ಬ ಕ್ಯಾಪ್ಟನ್ ಇರ್ತಾನೆ. ಸ್ಟುಡಿಯೋ ಯಾಕೆ ಹೇಳಿದೆ ಅಂದ್ರೆ ಸ್ಟುಡಿಯೋ ಸಿಸ್ಟಮ್ ಈ ಅಟ್ ದ ಎಂಡ್ ಆಫ್ ದ ಡೇ ಡೈರೆಕ್ಟರ್ ಈಸ್ ದ ಕ್ಯಾಪ್ಟನ್ ಆಫ್ ದ ಶಿಪ್, ಅಲ್ಲಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದ್ದೇ ಇರುತ್ತೆ. ಬಟ್ ಇವ್ರ ವಿಶೇಷತೆ ಹೇಳ್ಬೇಕಂತ ಅದನ್ನ ಹೇಳಿದೆ, ಅದ್ರ ಬಗ್ಗೆ ಚರ್ಚೆ ಮಾಡ್ತೀರಿ. ಪೈನ್ ಉಳಿದ ಫಿಲ್ಮ್ಗಳನ್ನು ತೋರಿಸ್ಬಿಡಿ ಅಂತ ಇನ್ನವರ ಉಳಿದ ಸಿನಿಮಾಗಳ ನೋಡೋಣ ನಮ್ಗೆ ಯಾವ್ಯಾವ್ದು ರೈಟ್ಸ್ ಸಿಗುತ್ತೆ ಅಂತ. ತೀರಾ ಈಚೆಗಿನ ಸಿನಿಮಾದು ರೈಟ್ಸ್ ಸಿಗೋದು ಕಷ್ಟ, ಹಣ ಕೊಡೋದಕ್ಕೆ ತುಂಬಾ ಹಣ ಕೊಡಬೇಕಾಗತ್ತೆ. ಇವೆರಡು ಸಿಕ್ತು ನಮಗೆ, ಅಂದ್ರೆ ಹೆಚ್ಚು ಹಣ ಕೊಡದೆ ಕೇವಲ 100 ರೂಪಾಯಿ ಕೊಟ್ಟು ಇವೆರಡು ಸಿನಿಮಾನ ನಾವು ತರಿಸೋಕೆ ಸಾಧ್ಯ ಆಯ್ತು. ಉಳಿದ ಸಿನಿಮಾಗಳಿಗೆ ಡಾಲರ್ ಲೆಕ್ಕದಲ್ಲಿ ದುಡ್ಡು ಕೊಡಬೇಕು. ದುಡ್ಡು ಕೊಡೋದು ನಮ್ಮ ಹತ್ರ ದುಡ್ಡು ಇಲ್ದಿರೋದ್ರಿಂದ ಸ್ವಲ್ಪ ಕಷ್ಟ. ನೆನಪಿರ್ಬೇಕಾತ್ ನಿಮಗೆ ಅಂದ್ರೆ, ಯಾವುದೇ ಸಿನಿಮಾ ನಾವು ತೋರಿಸ್ತಾ ಇದ್ದೀವಿ ಅಂದ್ರು, ಎಕ್ಸೆಪ್ಟ್ ಶುಕ್ರವಾರ ನಾವು ತೋರಿಸುವ ಜರ್ಮನ್ ಫಿಲ್ಮ್ ಒಂದನ್ನ ಗಾತೆ ಫಿಲ್ಮ್ನವರು ಆ ನಿರ್ಮಾಪಕರಿಗೆ ಹಣ ಕೊಟ್ಟು ನಮಗ್ ಕೊಡ್ತಾರೆ. ಹಾಗಾಗಿ ನಮಗೆ ಅದು ಪುಕ್ಕಟಿಯಾಗಿ ಸಿಗುತ್ತೆ. ಅದನ್ನ ಹೊರತುಪಡಿಸಿದ್ರೆ ಇನ್ಯಾವುದೇ ಸಿನಿಮಾ ನಾವು ನಿಮಗೆ ತೋರಿಸ್ತಾ ಇದ್ರು, ಇವನ್ ಮಹಿಳೆಯರದ್ದು 9 ಸಿನಿಮಾ ತೋರಿಸಿದ್ವಲ್ಲ ಮಾರ್ಚ್ ಆರಂಭದಲ್ಲಿ, 9 ಸಿನಿಮಾಕ್ಕೆ 5,000 ರೂಪಾಯಿ ದುಡ್ಡು ಕೊಟ್ಟಿದ್ದೀವಿ. ಇದು ನೆನಪಿರ್ಬೇಕು ನಿಮಗೆ. ಸಿನಿಮಾ ತೋರಿಸ್ತಾ ಇದ್ದೀವಿ ಅಂದ್ರೆ ನಾವು ಹಣ ಕೊಟ್ಟೆ ಅದನ್ನ ತರಿಸ್ತಾ ಇದ್ದೀವಿ, ಮತ್ತೆ ಈ ಥಿಯೇಟರ್ಗೂ ಬಾಡಿಗೆ ಅಂತಲೂ ಕೊಡ್ತೀವಿ. ಹೀಗಾಗಿ ನೋಡುಗರಿಗೆ ಇರುವ ದೊಡ್ಡ ಜವಾಬ್ದಾರಿ ಏನು ಅಂದ್ರೆ, ನಾವು ನೋಡಿದ್ದನ್ನ ಪುಕ್ಕಟೆಯಾಗಿ ನೋಡುವ ಆಯ್ಕೆಯನ್ನು ಬಿಟ್ಕೊಟ್ಟು ಕನಿಷ್ಠ ನಿಮ್ಮ 100 ರೂಪಾಯಿ ಆದ್ರೂ ನಿರ್ಮಾಪಕನಿಗೆ ತಲುಪುವ ಹಾಗೆ ನೀವು ಮಾಡಿದ್ರೆ, ಆಗ ಆ ನಿರ್ಮಾಪಕನು ಹಣ ಹೂಡಿದ್ದಕ್ಕೆ, ಆ ನಿರ್ದೇಶಕನಿಗೂ ಹಣ ಹೂಡಿದ್ದಕ್ಕೆ ಒಂದು ಸಂತೋಷ ಆಗ್ತದೆ ಅನ್ನುವಂಥದ್ದು. ಇದು ಸಾಂದರ್ಭಿಕವಾಗಿ ವಿಷಯ ಹೇಳಿದೆ ನಾನು. ನೋಡೋಣ, ಪ್ರಯತ್ನ ಪಡ್ತೀವಿ. ನೆಬ್ರಾಸ್ಕಾ ಅವೆಲ್ಲ ಸಿಗ್ತವೆ. ಮೊದಲ ಅಂದ್ರೆ 2010ರವರೆಗೆ ಏನೇನ್ ಸಿನಿಮಾಗಳಿದ್ದಾವೆ ಅವು ಕೆಲವಾದ್ರೂ ಸಿಗ್ತವೆ. ಅವುಗಳಲ್ಲಿ ಈಚೆಗೆ 2017 ಕಡೆ ಸಿನಿಮಾ ಮಾಡಿರೋದು, ಅದಕ್ಕೆ ಮುಂಚಿಂದು 14 ಕಡೆ 2 ಸಿನಿಮಾಗಳು ಸಿಕ್ಕೋದು ಕಷ್ಟ. ತೋರಿಸೋ ಪ್ರಯತ್ನ ಮಾಡೋಣ. ಮತ್ತು ಒಳ್ಳೆಯ ಪ್ರಿಂಟ್, ಇವತ್ತು ಹೆಂಗೆ ನಮಗೆ HD ಪ್ರಿಂಟ್ ಸಿಕ್ತೋ 2 ಸಿನಿಮಾ, ಆ ಥರ HD ಪ್ರಿಂಟ್ ಸಿಗ್ಬೇಕು. ಯಾವುದೋ DVD ಅನ್ನು ತೋರಿಸಿದ್ರೆ ಇಲ್ಲಿ ಮಳೆ ಬಂದಂಗಿರುತ್ತೆ, ದೊಡ್ಡ ಸ್ಕ್ರೀನ್ ಅಲ್ಲಿ ಹಾಕಿದ್ರೆ. ನಾವು ನೆನಪಿರ್ಬೋದು, ಮೃಗಯ್ಯ ತರಹದ ಸಿನಿಮಾ ಇಲ್ಲಿ ಹಾಕಿದ್ವಿ. ಒಳ್ಳೆ ಪ್ರಿಂಟು HD ಪ್ರಿಂಟ್ ಸಿಕ್ಕೋದೇ ಇಲ್ಲ. ಮೃಗಯ್ಯ ತರಹದ ಮೃಣಾಲ್ ಸೇನ್ ಅವ್ರ ಸಿನಿಮಾ ಯಾವುದೋ DVD ಇಂದ ಹಾಕಿದ್ವಿ. ಇಲ್ಲಿ ಅದು ಪ್ರತಿ ಕ್ಷಣವೂ ಮಳೆ ಬಂದಂಗಿರುತ್ತೆ. ಹಾಗಾಗಿದೆ ನಿಮಗೆ ಸಿನಿಮಾದ ಅನುಭವನೂ ಸಿಗಬೇಕು, ಸಿನಿಮಾ ನೋಡಿದ ಅನುಭವನೂ ಸಿಗಬೇಕು, ಮತ್ತು ಅದು ಒಳ್ಳೆಯ ಪ್ರಿಂಟ್ ಆಗಿರೋದ್ರ ಕಾರಣವಾಗಿ ಆ ನಿರ್ಮಾಪಕನಿಗೆ ಅಥವಾ ಕಾಪಿರೈಟ್ ಹೋಲ್ಡರ್ಗೆ ಒಂದು ಸಣ್ಣ ಮಟ್ಟದ ಆರ್ಥಿಕವಾದದ್ದನ್ನು ನಾವು ಕೊಡೋಕೆ ಸಾಧ್ಯ ಆಗಬೇಕು. ಅಂಥದ್ದನ್ನು ತೋರಿಸುವ ಪ್ರಯತ್ನ ಮಾಡೋಣ. ಅದು ನಮ್ಮ ಜವಾಬ್ದಾರಿ ಸುಚಿತ್ರ ಫಿಲ್ಮ್ ಸೊಸೈಟಿಯಾಗಿ. ಓಕೆ, ಇನ್ನೇನಾದ್ರು ಪ್ರಶ್ನೆಗಳಿದೆಯಾ? ಏನು? ಸುರೇಶ್ ಅವರೇ, ಈ ತರ ಇದು ಮೊದಲನೇ ನನಗೆ ಅನುಭವ. ನಾನು ಒಂದು ಕಾಲಮ್ ಬರೆಯಕ್ಕೆ ಶುರು ಮಾಡಿದ್ದು ಅಲೆಕ್ಸಾಂಡರ್ ಪಾಪಿನಿಂದನೇ ಶುರು ಮಾಡಿದ್ದೆ. ಮತ್ತೆ ಮೂವಿಗಳ ಬಗ್ಗೆ ನಾನು ಮಾತಾಡಲ್ಲ. ಒಂದು ಮೂವಿಗಳನ್ನ ಬರೆದಿದ್ದೀನಿ, ಸಿನಿಮಾ ಆಗಿಲ್ಲ, ಚಿತ್ರಕಥೆ ಬರೆದಿದ್ದೀನಿ ಮತ್ತು ಟೀಚಿಂಗ್ ಮಾಡ್ತೀನಿ. ಬಟ್ ಡೈರೆಕ್ಟರ್ ಬಗ್ಗೆ ಟಾಕ್ ಕೊಟ್ಟದ್ದು ಇದು ಮೊದಲನೇ ಸಲ. ಅದಕ್ಕಾಗಿ ತುಂಬಾ ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ದಯಮಾಡಿ ಗೌರಿ ಶೆಟ್ಟಿ ಅವ್ರ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತೀನಿ. ಒಂದು ನಿಮಿಷ ಸುಚಿತ್ರ ಪರವಾಗಿ ಇದನ್ನ ರಾಜಶೇಖರ ಅಕ್ಕಿ ಅವರಿಗೆ ನೀವು ಕೊಡಬೇಕು. ಸೋದರರಿಬ್ಬರು ವೇದಿಕೆ ಮೇಲೆ ಒಟ್ಟಿಗೆ ಇರಬೇಕು. ಥ್ಯಾಂಕ್ ಯು. ವಂದನೆಗಳು. ಮತ್ತೆ ಸಿಗೋಣ. ಈ ತರಹದ ಚರ್ಚೆ, ಅಕಾಡೆಮಿಕ್ ಆದ ಚರ್ಚೆಯನ್ನು ಸಿನಿಮಾದ ಬಗ್ಗೆ ಮಾಡಿದಷ್ಟು ನಮ್ಮ ಮನಸ್ಸುಗಳು
ಸಿನಿಮಾ ನೋಡುವ ಕ್ರಮ ಬದಲಾಗ್ತದೆ ಅಂತ ನಾನಾದ್ರೂ ಭಾವಿಸ್ತೇನೆ. ಮುಂದೆ ಮತ್ತೆ ಭೇಟಿಯಾಗೋಣ. 28ನೇ ತಾರೀಕು ನಾವು ಈ ಫಿಲ್ಮ್ ಫೆಸ್ಟಿವಲ್ ಇರ್ತದೆ ಅಂತ ಏನೂ ಕಾರ್ಯಕ್ರಮವನ್ನು ಪ್ಲಾನ್ ಮಾಡಿರಲಿಲ್ಲ. ಬರುವ ವಾರಕ್ಕೆ ವಿ ವಿಲ್ ಟ್ರೈ. ಏನಾದ್ರು ಸಾಧ್ಯವಾದರೆ ವಾಟ್ಸಪ್ಪಿನ ಮೂಲಕ ತಿಳಿಸ್ತೀವಿ. ಪತ್ರಿಕೆ ಅಂತೂ ಹೋದ ತಿಂಗಳಿನ ಮತ್ತೆ ಪ್ರಿಂಟ್ ಮಾಡೋಕ್ಕಾಗಲ್ಲ, ಅಲ್ಲೇನು ಇಲ್ಲ. ಮುಂದಿನ ವಾರಕ್ಕೆ ಏನಾದರೂ ನಮಗೆ ಸಾಧ್ಯವಾದರೆ ಬರುವ 28ನೇ ತಾರೀಕು ಭಾನುವಾರ ಮತ್ತು ಶುಕ್ರವಾರ ಶನಿವಾರ ಯಾವುದಾದ್ರೂ ಸಿನಿಮಾಗಳನ್ನು ನಿಮಗೆ ತೋರಿಸುವ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾ, ಈ ಬಂದಿದ್ದಕ್ಕೆ ಮತ್ತು ಈ ಚರ್ಚೆಯಲ್ಲಿ ಪಾಲ್ಗೊಂಡಿದ್ದಕ್ಕೆ ರಾಜಶೇಖರ್ ಅಕ್ಕಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ, ಇಷ್ಟೊತ್ತು ತಾಳ್ಮೆಯಿಂದ ಕೂತು ನಿಮಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ.